ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾಹ ಯವನಾಶಕಾದಯಃ ಏನ್ಯೇ ಚ ಪಾಪಾಹ ಯತಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮುಂದಿನ ಆಷಾಢ ಶುದ್ಧ ಏಕಾದಶಿ ಶಯನ ಏಕಾದಶಿ. ಪರಮಾತ್ಮ ಆ ಸಂದರ್ಭದಲ್ಲಿ ನಿದ್ದೆಗೆ ತೊಡಗುತ್ತಾನೆ, ಯೋಗ ನಿದ್ರೆಗೆ ತೊಡಗುತ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಪರಮಾತ್ಮನ ಆರಾಧನೆ ಮಾಡಲಿಕ್ಕೆ ಸದವಕಾಶ. ಹೀಗಾಗಿ ಚಾತುರ್ಮಾಸ್ಯ ವ್ರತ, ತದಂಗವಾದ ಅನೇಕ ವ್ರತಗಳನ್ನು ಕೂಡ ಮಾಡ್ತಾರೆ. ಹಾಗೆ ಆ ಚಾತುರ್ಮಾಸ್ಯ ವ್ರತದ ಆರಂಭ ಆಗುವುದಕ್ಕಿಂತ ಮೊದಲು ವಿಶೇಷವಾಗಿ ಪ್ರತಿ ವರ್ಷ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಎಂಬುದು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರ್ತಕ್ಕಂತಹ ಒಂದು ಪ್ರಧಾನವಾದ ವಿಷಯ. ಅದು ತಾಪಾದಿ ಪಂಚ ಸಂಸ್ಕಾರ ಸಂಸ್ಕೃತಾ ವೈಷ್ಣವಾ ಸ್ಮೃತಾ. ತಾಪಾದಿ 5 ಸಂಸ್ಕಾರಗಳನ್ನು ಯಾರು ಮಾಡಿಸ್ಕೊಳ್ತಾರೋ ಅವರು ವೈಷ್ಣವರಾಗ್ತಾರೆ. ಈ ಪಂಚ ಸಂಸ್ಕಾರಗಳನ್ನು ಮಾಡಿಸ್ಕೊಳ್ಳದೆ ಇದ್ರೆ ಅವರು ವೈಷ್ಣವರಾಗುವುದಿಲ್ಲ. ಅವರನ್ನು ವೈಷ್ಣವರು ಅಂತ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನು ಅವರನ್ನ ತನ್ನ ಭಕ್ತರು ಅಂತ ಸ್ವೀಕಾರ ಮಾಡುವುದಿಲ್ಲ. ಹೀಗಾಗಿ 5 ಸಂಸ್ಕಾರಗಳನ್ನು 5 ಕಾರ್ಯಗಳನ್ನು ನಾವು ಅವಶ್ಯವಾಗಿ ನಾವು ಮಾಡಿಸ್ಕೊಳ್ಳೇಬೇಕು. ಅದರಲ್ಲಿ 5 ಯಾವುದು ಅಂತಂದ್ರೆ ತಾಪಃ ಪುಂಡ್ರಂ ತಥಾ ನಾಮ ಮಂತ್ರೋ ಯಾಗಶ್ಚ ಪಂಚಮಃ. ತಾಪ, ನಮ್ಮ ಶರೀರಕ್ಕೆ ತಪ್ತ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳುವುದು ನಮ್ಮ ವೈಷ್ಣವತ್ವ ಸಿದ್ಧಿಯ ಮೊದಲನೆಯ ಹೆಜ್ಜೆ. ಮೊದಲಿಗೆ ಒಂದ್ಸಲ ಅವರಿಗೆ ದೇಹದ ಶುದ್ಧಿ ಆಗಬೇಕು. ಶುದ್ಧಿ ಆದ ನಂತರದಲ್ಲಿ ಅವರು ಮುಂದಿನ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ಎಲ್ಲ ಪ್ರಪಂಚ ಎಲ್ಲ ಇಲ್ಲಿಂದ ಸುಮ್ಮನೆ ಹಿಂಗೆ ನಾವು ಕತ್ತರಿಗುಪ್ಪದಿಂದ ಚಾಮರಾಜಪೇಟೆ ಕಡೆ ಹೋದ್ರೆ ಎಲ್ಲ ಚೆನ್ನಾಗಿದೆ ಅಂತಾನೆ ಕಾಣಿಸುತ್ತೆ. ಆದರೆ ನಮಗೆ ಕಾಣಿಸೋದಷ್ಟೇ ಲೋಕ ಅಲ್ಲ. ಅಲ್ಲಿ ಒಳಗಡೆ ದೈವಿ ಶಕ್ತಿಗಳು, ಆಸುರಿ ಶಕ್ತಿಗಳು, ಏನೇನೇನೋ 108 ಇರುತ್ತೆ. ಅದು ನಮಗೆ ಕಾಣಿಸೋದಿಲ್ಲ. ಅದೆಲ್ಲದರ ಪ್ರಭಾವ ನಮ್ಮ ಮೇಲೆ ನಿರಂತರವಾಗಿ ಆಗ್ತಾ ಇರುತ್ತೆ. ಹೀಗಾಗಿ ಅದರ ಪ್ರಭಾವ ನಮಗೆ ತಡೆಗಟ್ಟಬೇಕು ಅಂತಂದ್ರೆ ಮೊದಲನೇ ಹೆಜ್ಜೆ ಅದು ತಾಪ. ನಮ್ಮ ಶರೀರ ಸುಡಬೇಕು. ಸುಟ್ರೇ ಉದ್ಧಾರ ಆಗ್ತೀವಿ. ಹಲ್ವಾ ಮಾಡ್ಕೋಬೇಕಾಗಿದೆ. ಹಲ್ವಾ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂದ್ರೆ ಚೆನ್ನಾಗಿ ಗೋಧಿ ಹಿಟ್ಟು ತೊಗೊಂಡು ಬಂದು ಚೆನ್ನಾಗಿ ಅದನ್ನ ಬಿಸಿ ಮಾಡಿ ಅನೇಕ ಗಂಟೆಗಳ ಕಾಲ, ಇಲ್ಲ ನಾವು ಯಾಕೆ ಬಾಬಾ ಗೋಧಿ ಹಿಟ್ಟಿಗೆ ಯಾಕೆ ತೊಂದರೆ ಕೊಡೋದು, ಹಂಗೆ ಹಲ್ವಾ ಆಗ್ಲಿ ಅಂತಂದ್ರೆ ಹಂಗೆ ತಿನ್ಬಹುದು. ಉಂಡೆ ಮಾಡಿಕೊಂಡು ಬರೀ ಹಸೆ ಹಿಟ್ಟು ತಿನ್ಕೊಂಡಿರಬಹುದು. ಅದು ಸ್ವಾರಸ್ಯ ಆಗಲ್ಲ. ಹೀಗಾಗಿ ಆ ನಮ್ಮ ಶರೀರದ ತಾಪ, ನಮ್ಮ ಶರೀರ ಅಂತ ಅನ್ನೋದು ಸ್ವಲ್ಪ ಮಟ್ಟಿಗಾದ್ರೂ ನಾವು ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡಿಕೊಂಡಾಗ ಅದು ನಮ್ಮ ಶರೀರದ ಶುದ್ಧಿಯಾಗಿ ತದನಂತರದಲ್ಲಿ ನಾವು ವೈಷ್ಣವತ್ವದ ಮುಂದಿನ ಹಂತಗಳನ್ನು, ಪರಮಾತ್ಮನ ನಾಮಸ್ಮರಣೆ ಮುಂತಾದ ಎಲ್ಲ ದೀಕ್ಷೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗತ್ತೆ. ಹೀಗಾಗಿ ತಾಪ ಅಂತ ಅನ್ನೋದು ಮೊದಲನೆಯ ಒಂದು ಹಂತ. ಎರಡನೆಯದ್ದು ಪುಂಡ್ರ, ಊರ್ಧ್ವ ಪುಂಡ್ರ, ಮೇಲ್ಮುಖವಾಗಿ ನಾಮಗಳನ್ನು ಹಚ್ಕೊಳ್ಳೋದು ಎರಡನೆಯದ್ದು. ಅದನ್ನು ಎಲ್ಲರೂ ಕೂಡ ಮಾಡ್ತಿರ್ತಾರೆ. ತಪ್ತ ಮುದ್ರಾಧಾರಣೆಯನ್ನು ಕೂಡ ಎಲ್ಲರೂ ಮಾಡ್ತಾನೆ ಇರ್ತಾರೆ. ನಮ್ಮ ವೈಷ್ಣವರೆಲ್ಲರೂ ಕೂಡ ಮಾಡ್ತಾನೆ ಇರ್ತಾರೆ. ಆದರೂ ಕೂಡ ಅದರ ಮಹಿಮೆಯನ್ನ ಈಗ ಹೇಳಬೇಕಾದ ಒಂದು ಪ್ರಸಂಗ ಇದೆ, ಅದರಿಂದ ಹೇಳ್ತಾ ಇದ್ದೇನಷ್ಟೇ. ಆಮೇಲೆ ಮೂರನೆಯದ್ದು ನಾಮಕರಣವನ್ನ ಸರಿಯಾಗಿ ಮಾಡಬೇಕು ಅಂತ. ಎಲ್ಲರೂ ಕೂಡ ತಮ್ಮ ತಮ್ಮ ಹೆಸರುಗಳನ್ನು ಇಟ್ಕೊಂಡಾಗ ಆ ಹೆಸರುಗಳಿಂದ ನಮಗೆ
ಅದೇ ಕ್ಷಣದಲ್ಲಿಯೇ ಪರಮಾತ್ಮನ ಸ್ಮರಣೆ ಬರಬೇಕು. ಅಜಾಮಿಳನ ಕಥೆಯನ್ನು ನಾವು ಕೇಳಿದ್ದೇವೆ. ನಾರಾಯಣ ಅಂತ ಹೆಸರಿಟ್ಟ, ಕಡೆಗಾಲದಲ್ಲಿ ನಾರಾಯಣ ಅಂತ ಒಂದು ಸ್ಮರಣೆ ಮಾಡಿದ, ಮಗನ ಸ್ಮರಣೆ ಮಾಡಿದ, ಮಗನ ಹೆಸರಿನಿಂದ ಪರಮಾತ್ಮನ ಸ್ಮರಣೆಯೂ ಕೂಡ ಆಯ್ತು ಅವನಿಗೆ. ಹೀಗಾಗಿ ಅವನು ಮೋಕ್ಷಕ್ಕೆ ಹೋದ, ಆ ದಾರಿಯಲ್ಲಿ ಅವನು ಹೊರಟ ಅಂತ ನಾವು ಕೇಳ್ತೇವೆ. ಹೀಗಾಗಿ ಎಲ್ಲ ಹೆಸರುಗಳು ಕೂಡ ಪರಮಾತ್ಮನದ್ದೇ ಹೆಸರು. ಪ್ರಪಂಚದಲ್ಲಿರೋ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳುತ್ತೆ ಅಂತ ಅನ್ನೋದು ನಮ್ಮ ಶಾಸ್ತ್ರ ಸಿದ್ಧಾಂತ. ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ ತುಂಬ ಮುಖ್ಯವಾದ ವಿಷಯ. ಉಳಿದ ಎಲ್ಲೂ ಕೂಡ ಈ ವಿಷಯ ಬಂದಿಲ್ಲ. ಆದರೆ ಇದು ಪರಮಾತ್ಮನ ಹೆಸರು ಅಂತ ನಮಗ್ ಗೊತ್ತಾಗಬೇಕಷ್ಟೆ. ಶ್ರೀನಿವಾಸ ಅಂತ ಅನ್ಕೊಳ್ಳೆ ತಿರುಪತಿ ತಿಮ್ಮಪ್ಪನ ಸ್ಮರಣೆ ಬರುತ್ತೆ, ಕೃಷ್ಣ ಅಂತ ಅನ್ಕೊಳ್ಳಿ ಉಡುಪಿ ಕೃಷ್ಣನ ಸ್ಮರಣೆ ಬರುತ್ತೆ. ಸುಮ್ಮನೆ ಅಜಯ ಅಂತಂದ್ರೆ, ಅಜಯ ಅಂತನೋ ಹೆಸರು ಪರಮಾತ್ಮನಿಗೆ, ಯಾರು ಅವ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಜಯ ಅದು ಕೂಡ ಪರಮಾತ್ಮನ ಹೆಸರೇ. ಆದ್ರೆ ಅಜಯ ಅಂತಂದ್ರೆ ಯಾರೋ ನಮ್ಮ ಮಕ್ಕಳು ಅಣ್ಣ ತಮ್ಮಂದ್ರು ಯಾರ್ದೋ ಸ್ಮರಣೆ ಬರುತ್ತೆ. ಹೀಗಾಗಬಾರ್ದು. ಹೀಗಾಗಿ ಹೆಸರುಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು. ಮಂತ್ರ ದೀಕ್ಷೆಯನ್ನ ಪಡೆಯಬೇಕು. ಮಂತ್ರ ಯಾಗಶ್ಚ ಪಂಚಮಃ. ನಾಲ್ಕನೆಯದ್ದು ಎಲ್ಲರೂ ಕೂಡ ರಾಮಕೃಷ್ಣಾದಿ ಮಂತ್ರಗಳ ದೀಕ್ಷೆಯನ್ನ, ಉಪದೇಶವನ್ನ, ಗುರುಗಳ ಮುಖಾಂತರವಾಗಿ ಉಪದೇಶವನ್ನ ಪಡೆಯಬೇಕು. ನಮ್ಮಲ್ಲಿ ಸಾಧಾರಣವಾಗಿ ಏನ್ ಮಾಡ್ತೀವಿ ನಾವು, ಗಾಯತ್ರಿ ಉಪದೇಶ ನಮ್ಮ ತಂದೆ ಉಪನಯನ ಕಾಲದಲ್ಲಿ ಮಾಡಿರತಕ್ಕಂತಹ ಗಾಯತ್ರಿ ಜಪ, ಅದನ್ನ ಜಪ ಮಾಡ್ತೇವೆ. ಹೆಚ್ಚಿನವರು ಮಾಡ್ತಾರೆ, ಅನೇಕ ಮಂದಿ ಅದನ್ನು ಕೂಡ ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಉಳಿದ ಹೆಚ್ಚಿನ ಮಂತ್ರಗಳು ಗೋಜಿಗೆ ಹೋಗೋದಿಲ್ಲ. ಆದರೆ ಆ ಗುರುಗಳ ಮುಖಾಂತರ ನಾವು ಗುರುಗಳ ಮುಖದಿಂದ ಆ ವೈಷ್ಣವ ಮಂತ್ರಗಳ ಉಪದೇಶವನ್ನು ತೆಗೆದುಕೊಂಡು ನಾವು ನಮ್ಮ ಸಿದ್ಧಿಗೆ ನಾವು ತುಂಬ ಪ್ರಯತ್ನವನ್ನು ಪಡಬೇಕು. ಅದನ್ನ ಸಿದ್ಧಿಯ ಪ್ರಕಾರವನ್ನ, ಯೋಗದ ಪ್ರಕಾರವನ್ನ ಯೋಗದೀಪಿಕಾ ಗ್ರಂಥದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಬೇರೆ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಚರ್ಚೆ ಮಾಡಬೇಕು. ಯಾಕೆಂತಂದ್ರೆ ನಮ್ಮಲ್ಲಿ, ನಮ್ಮ ವೈಷ್ಣವರಲ್ಲಿ ಯೋಗ ಅಂತಂದ್ರೆ ಏನು ಅಂತ ಅದು ಯಾರಿಗೂ ಕೂಡ ಗೊತ್ತಾಗದೇ ಇರುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಅದರ ಯದ್ಯಪಿ ಭಾಗವತದಲ್ಲಿ ಭಕ್ತಿ ಯೋಗದ ಬಗ್ಗೆ ವಿಸ್ತಾರವಾದ ವರ್ಣನೆಯನ್ನು ಮಾಡಿದ್ದಾರೆ, ಆದರೂ ಕೂಡ ಈ ನಮ್ಮ ವೈಷ್ಣವ ಯೋಗದ ಪದ್ಧತಿಯನ್ನ ನಾರಾಯಣ ಪಂಡಿತ ಆಚಾರ್ಯರು ತಿಳಿಸಿಕೊಟ್ಟದ್ದನ್ನ ವಿಸ್ತಾರವಾಗಿ ಹೇಳಬೇಕಾಗಿದೆ. ಹೀಗೆ ಐದನೆಯದ್ದು ನಿತ್ಯ ಭಗವಂತನ ಪೂಜೆ, ಭಗವಂತನ ಮಾನಸ ಪೂಜೆ. ಹೊರಗಡೆ ಪೂಜೆ ಮಾಡೋದು ಕೂಡ ಅಷ್ಟೇ ಶ್ರೇಷ್ಠ, ಅಷ್ಟೇ ಮಾಡಲೇಬೇಕು. ಹೊರಗಡೆ ಪೂಜೆಯೇ ಮುಖ್ಯ ಅಲ್ಲ. ಹೊರಗಡೆ ಪೂಜೆ ಮಾಡ್ತಿರ್ತೀವಿ, ಒಳಗಡೆ ಮನಸ್ಸೆಲ್ಲೋ ಹೋಗ್ತಾ ಇರುತ್ತೆ ಅಂತಂದ್ರೆ ಅದರಿಂದನೂ ಕೂಡ ಪ್ರಯೋಜನ ಇಲ್ಲ. ಹೀಗಾಗಿ ಯಜ ದೇವ ಪೂಜಾಯಾಮ್, ಯಾಗ ಅಂತಿದೆ, ದಿವಸ ಅಗ್ನಿಯಲ್ಲಿ ಯಾಗವನ್ನೇ ಮಾಡಬೇಕು ಅಂತಲ್ಲ. ಪರಮಾತ್ಮನ ಪ್ರತೀಕಗಳಲ್ಲಿ ಅಗ್ನಿಯು ಕೂಡ ಒಂದು ಪರಮಾತ್ಮನ ಪ್ರತೀಕ. ಹೀಗಾಗಿ ಅನೇಕ ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ ಮಾಡೋದು. ಯಾವುದು ಇಲ್ಲದೆ ಇದ್ರೆ ಸುಮ್ಮನೆ ಮನಸ್ಸಲ್ಲಾದರೂ ಕೂಡ ಪರಮಾತ್ಮನ ಮಾನಸ ಪೂಜೆಯನ್ನ ಮಾಡತಕ್ಕಂತಹ ಒಂದು ಪರಂಪರೆ ನಮ್ಮಲ್ಲಿದೆ. ಹೀಗೆ 5 ಸಂಸ್ಕಾರಗಳು, 5 ಕ್ರಿಯೆಗಳು, 5 ಕ್ರಿಯೆಗಳ ಆದಾಗ ಅವರು ವೈಷ್ಣವರು ಅಂತ ಅನಿಸ್ಕೊಳ್ತಾರೆ. ಅಮೀಹಿ ಪಂಚ ಸಂಸ್ಕಾರ ಕರ್ತವ್ಯಾಸ್ತು ದ್ವಿಜನ್ಮನಾಮ್ ಅಂತ ಆತ್ರೇಯ ಸ್ಮೃತಿ. ಈ 5 ಸಂಸ್ಕಾರಗಳನ್ನ ಎಲ್ಲ ವೈಷ್ಣವರು ಕೂಡ ಮಾಡಿಕೊಳ್ಬೇಕು, ಎಲ್ಲ ದ್ವಿಜಾತಿಯವರು ಕೂಡ ಮಾಡಿಕೊಳ್ಬೇಕು, ಉಳಿದ ಎಲ್ಲರೂ ಕೂಡ ಇದನ್ನು ಮಾಡಿಕೊಳ್ಬೇಕು. ಅವರಿಗೆ ವಿಶೇಷವಾಗಿ ತಾಪ ಮತ್ತು ಪುಂಡ್ರ, ನಾಮ ಮುಂತಾದವುಗಳು ಎಲ್ಲ ವರ್ಣದವರಿಗೂ ಕೂಡ ಸಮಾನವಾದ್ದು. ಹೀಗಾಗಿ ಅವಶ್ಯವಾಗಿ ಇದನ್ನು ಮಾಡಿಕೊಳ್ಳಲೇಬೇಕು ಅಂತ ಅನ್ನೋದು ಪ್ರಧಾನವಾದ ವಿಷಯ. ಅದ್ರ ಬಗ್ಗೆನೇ ಒಂದು ದೊಡ್ಡ ಪಂಚ ಸಂಸ್ಕಾರ ಸಂಗ್ರಹ ಅಂತ ಒಂದು ದೊಡ್ಡ ಗ್ರಂಥ ರಂಗಪತಿ ತೀರ್ಥರ, ವ್ಯಾಸರಾಜರ ಶಿಷ್ಯರು ಅಂತ ಅವರು ಹೇಳಿಕೊಂಡಿದ್ದಾರೆ. ಅಂತಹ ಮಹಾತ್ಮರಾದ ರಂಗಪತಿ ತೀರ್ಥರು ಸಂಗ್ರಹ ಮಾಡಿರತಕ್ಕಂತಹ ಪಂಚ ಸಂಸ್ಕಾರ ಸಂಗ್ರಹ ಎಂಬ ಗ್ರಂಥದಲ್ಲಿ ವಿಸ್ತಾರವಾಗಿ ಅದರ ವರ್ಣನೆ ಬಂದಿದೆ. ಹೀಗಾಗಿ 5 ಸಂಸ್ಕಾರಗಳು ಎಲ್ಲ ವೈಷ್ಣವರಿಗೆ ತುಂಬ ಅವಶ್ಯಕವಾದ್ದು. ಅದರಲ್ಲಿ ಮೊದಲನೆಯದ್ದು ನಾವು ಪ್ರಧಾನವಾಗಿ ಇಟ್ಕೊಂಡಿರತಕ್ಕಂಥದ್ದು ಇವತ್ತಿಗೆ ಶಂಖಚಕ್ರಾದಿ ಧಾರಣ, ತಾಪ ಅಥವಾ ಶಂಖಚಕ್ರಾದಿ ಪರಮಾತ್ಮನ ಆಯುಧಗಳಾದ ಶಂಖಚಕ್ರಾದಿ ಧಾರಣೆ. ಇದನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಕೆಲವೊಬ್ರು ಏನು ಹೇಳ್ತಾರೆ, ನಾವು ಯಾಕೆ ಗೋಪಿಚಂದ್ರನ ಯಾಕೆ ಹಚ್ಕೊಳ್ಬೇಕು? ಮನಸ್ಸಿನ ಒಳಗಡೆ ನಾವು ಏನು ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಲಿಂಗ ಶರೀರದಲ್ಲಿ ಗೋಪಿಚಂದ್ರನ ಹಚ್ಕೊಂಡಿದೀವಿ, ಹೊರಗಡೆ ಯಾಕೆ ಹಚ್ಕೊಳ್ಬೇಕು ಅಂತ ಕೆಲವೊಬ್ರು ವಾದ. ಅಂಥ ಅನೇಕ ಲೋಕದಲ್ಲಿ ಇದ್ದಾರೆ, ಇರಬಹುದು. ಅವರ ಲಿಂಗ ಶರೀರದಲ್ಲಿ ಇರಬಹುದು, ಅನಿರುದ್ಧ ಶರೀರದಲ್ಲೂ ಇರಬಹುದು, ಅಥವಾ ಅವರ ಆತ್ಮದಲ್ಲೇ ಗೋಪಿಚಂದ್ರನ ಹಚ್ಚಿರಬಹುದು. ಆದರೆ
ಹೊರಗಡೆಯೂ ಕೂಡ ಅಷ್ಟೇ ಮುಖ್ಯವಾದಂತಹದ್ದು ಗೋಪಿಚಂದನ ಊರ್ಧ್ವಪುಂಡ್ರ ಎಲ್ಲ ಮುದ್ರೆಗಳನ್ನು ಧಾರಣೆ ಮಾಡಬೇಕಾದ್ದು ತುಂಬಾ ಅವಶ್ಯಕ. ಯಾಕೆ ಅಂತಂದ್ರೆ ಇದು ಯಾರೋ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕುತ್ಕೊಂಡಿದ್ದಾರೆ ಜಡಭರತ, ಅವನು ಯಾವ ಬಾಹ್ಯ ಲಿಂಗಗಳು ಬೇಕಾಗಿಲ್ಲ, ಅವನು ನಿರಂತರವಾದ ಪರಮಾತ್ಮನ ಭಜನೆ ಮಾಡ್ತಾ ಇದ್ದಾನೆ, ಅವನಿಗೂ ಈ ರಹುಗಣ ರಾಜನಿಗೂ ಏನೋ ಆಕಸ್ಮಿಕವಾಗಿ ಸಂಸರ್ಗ ಆಯಿತು, ಅವನ ನಿಜವಾದ ವಿಷಯ ಏನು ಅಂತ ಗೊತ್ತಾಯಿತು. ಹಾಗೆ ಗೊತ್ತಾಗದೇ ಇದ್ರೆ ಜನರನ್ನ ಸನ್ಮಾರ್ಗದಲ್ಲಿ ಪ್ರವರ್ತಿಸಲಿಕ್ಕೆ ನಾವು ಬೇರೆ ಉಪಾಯಗಳಿಲ್ಲ. ಹೀಗಾಗಿ ಎಂತಹ ಮಹಾತ್ಮರಾದರೂ ಕೂಡ ಆ ಗೋಪಿಚಂದನ ಊರ್ಧ್ವಪುಂಡ್ರ ಶಂಖಚಕ್ರಾದಿ ಧಾರಣೆ ಇವುಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಇದ್ಯಾಕೆ ಅಂತಂದ್ರೆ ಚಕ್ರಾದಿ ಧಾರಣಂ ಪುಂಸಾಂ ಪರಸಂಬಂಧ ನಿವೇದನಂ. ಅದಕ್ಕೆ ಉದಾಹರಣೆ ಪರಸಂಬಂಧ, ನಮಗೆ ಪರಮಾತ್ಮನ ಜೊತೆ ಸಂಬಂಧ ಇದೆ ಅಂತ ನಾವು ತೋರಿಸ್ಕೊಳ್ಬೇಕು ನಿರಂತರವಾಗಿ, ನಮಗೆ ಅದರ ಅರಿವು ನಿರಂತರವಾಗಿ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ಗೋಪಿಚಂದನ ಮುದ್ರಾ ಧಾರಣೆಗಳನ್ನು ಮಾಡಬೇಕು. ಇದು ಹೇಗೆ ಅಂತಂದ್ರೆ ಪಾತಿವ್ರತ್ಯ ನಿಮಿತ್ತಂ ಹಿ ವಲಯಾದಿ ವಿಭೂಷಣಂ. ಮುತ್ತೈದೆಯರಿಗೆ ಪತಿವ್ರತೆಯರಿಗೆ ಒಂದು ಲಕ್ಷಣ ಅಂತ ಇರುತ್ತೆ, ಮುತ್ತು ಮುಂತಾದವುಗಳನ್ನು ಧಾರಣೆ ಮಾಡಬೇಕು, ಬಳೆ ಹಾಕೋಬೇಕು, ಕುಂಕುಮ ಹಚ್ಕೊಳ್ಬೇಕು, ಇತ್ಯಾದಿ ಇತ್ಯಾದಿ. ನಾನು ಪತಿವ್ರತೆ, ನಾನು ಅದೆಲ್ಲ ಮಾಡಲ್ಲ ಅಂತಂದ್ರೆ ಅದು ಹೇಗೋ ಹಾಗೆ ಆ ಪತಿವ್ರತೆ ಅಂತ ಆದ್ರೆ ಪತಿಯ ರಕ್ಷಣೆ ಇದೆ ಅಂತ ಒಂದು ಭಯಕ್ಕೆ ಅನೇಕ ಮಂದಿ ಕಣ್ಣು ಹಾಕೋದಿಲ್ಲ. ಹಾಗೆ ನಮಗೆ ಪರಮಾತ್ಮನ ಈ ಒಂದು ಸಂಬಂಧ ಇದೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ನಾವು ಈ ಪರಮಾತ್ಮನ ಶಂಖಚಕ್ರಾದಿ ಲಾಂಛನವನ್ನ ಧರಿಸಬೇಕು ಎಂಬುದಾಗಿ ವಾರಾಹ ಪುರಾಣದ ವಚನ ಅಂತನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಈಗ ಎಲ್ಲಾ ಕಡೆ ಗೌರ್ಮೆಂಟ್ ಆಫೀಸಿಗೆ ಹೋಗ್ರಿ, ವಿಧಾನಸೌಧಕ್ಕೆ ಹೋಗ್ರಿ ಏನಂತ ಎಲ್ಲಾ ಕಡೆ ಗಂಡ ಬೇರುಂಡ ಹೊಡೆದಿರ್ತಾರೆ. ಯಾಕೆ ಅಂತಂದ್ರೆ ಇದು ಗೌರ್ಮೆಂಟ್ ಪ್ರಾಪರ್ಟಿ, ಇದು ಯಾರು ಕೂಡ ಇದನ್ನ ಮುಟ್ಟಬಾರದು ಅಂತನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿಸ್ಬೇಕು. ಹಾಗೆ ಇದು ಬರೇ ನಮ್ಮ ಶರೀರ ಅಲ್ಲ, ಇದು ನಾವು ಸುಮ್ಮನೆ ಬಾಡಿಗೆಗೆ ಇದೀವಿ ಅಷ್ಟೇ, ಯಾವತ್ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಇದು ಪರಮಾತ್ಮನ ಶರೀರ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ನಾವು ಈ ಒಂದು ಶಂಖಚಕ್ರಾದಿ ಧಾರಣೆಯನ್ನ ಮಾಡಬೇಕು. ಪರಸಂಬಂಧ ನಿವೇದನ, ಪರಮಾತ್ಮನ ಸಂಬಂಧ ಇದೆ ಅಂತನ್ನೋದು ಸ್ಫುಟವಾಗಿ ನಮಗೂ ಮತ್ತೆ ಮತ್ತೆ ಅರಿವಿಗೆ ಬರ್ತಿರ್ಬೇಕು. ನಾವು ಶಂಖಚಕ್ರಾದಿಗಳನ್ನ ಹಚ್ಕೊಂಡಿದ್ರೆ ನಮಗೇನು ಗೊತ್ತಾಗತ್ತೆ, ಏನೂ ಇಲ್ಲದೆ ಇದ್ರೆ ನಮ್ದೇ ಶರೀರ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ. ಅಲ್ಲ, ಅವಾಗ ಸ್ವಲ್ಪ ಶಂಖಚಕ್ರ ಕಾಣಿಸಿದ್ರೆ ಹೌದು ಇದೇನೋ ಪರಮಾತ್ಮನ ಸಂಬಂಧ ಇದೆ ಅಂತ ಅಷ್ಟು ಗೊತ್ತಾಗ್ಲಿಕ್ಕೆ ಚಾನ್ಸ್ ಇದೆ. ಹೀಗಾಗಿ ಮೊದಲನೇ ಮೆಟ್ಲು ಇದು. ಇಲ್ಲದೇನೂ ಕೂಡ ಯಾರೋ ಮಹಾತ್ಮರಿಗೆ ಗೊತ್ತಾಗತಕ್ಕಂಥ ಸಾಧ್ಯತೆ ಅದು ಬೇರೆ ವಿಷಯ. ಆದರೆ ಇದು ಒಂದು ವಿಶೇಷವಾದ ಪರಮಾತ್ಮನ ಸಂಬಂಧವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಇಂತಹ ಒಂದು ವಿಶೇಷವಾದ ಲಾಂಛನಗಳನ್ನು ಹಾಕೊಳ್ಬೇಕು ಅಂತ. ಇದಕ್ಕೊಂದು ಐತಿಹಾಸಿಕವಾದ ಒಂದು ಕಾರಣ. ಹರಿವಂಶದಲ್ಲಿ ಕೃಷ್ಣ ಪರಮಾತ್ಮ ಅವನು ಕೈಲಾಸ ಯಾತ್ರೆಗೆ ಹೋಗಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾನು ಕೈಲಾಸ ಯಾತ್ರೆಗೆ ಹೋದ್ರೆ ಈ ಪೌಂಡ್ರಿಕ ಅಂತ ಒಬ್ಬ ದುಷ್ಟ ರಾಕ್ಷಸ ಅವನು ಬಂದು ನಿಮಗೆಲ್ಲ ತೊಂದರೆ ಕೊಡ್ತಾನೆ, ಹೀಗಾಗಿ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ದ್ವಾರಕಾ ನಗರದಲ್ಲಿ. ಏನು ವ್ಯವಸ್ಥೆ ಅಂತಂದ್ರೆ ಎಲ್ಲ ನಗರದ ಕೋಟೆ ಬಾಗಿಲುಗಳನ್ನು ಮುಚ್ಚಿಬಿಡ್ರಿ, ಒಂದೇ ಒಂದು ಬಾಗಿಲು ತೆಗೆದಿಟ್ಟಿರ್ರಿ. ಆ ಒಂದು ಬಾಗಿಲಲ್ಲಿ ಯಾರಿಗೆ ಪ್ರವೇಶ ಅಂತಂದ್ರೆ ಯಾರು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೋ ಅವ್ರಿಗೆ ಪ್ರವೇಶ, ಯಾರಿಗೆ ಶಂಖಚಕ್ರಾದಿಗಳಿಲ್ವೋ ಅವರಿಗೆ ಪ್ರವೇಶ ಇಲ್ಲ. ದುಷ್ಟರು, ಅವೈಷ್ಣವರು, ಆ ದೈತ್ಯರು ಅವ್ರು ಯಾವತ್ತೂ ಕೂಡ ಈ ಒಳಗಡೆ ಹೋಗಬೇಕಂತನೋ ಕಾರಣಕ್ಕೂ ಕೂಡ ಶಂಖಚಕ್ರಾದಿಗಳನ್ನು ಮಾಡತಕ್ಕಂಥ ಪ್ರಮೇಯ ಇಲ್ಲ. ಹೀಗಾಗಿ ನಮಗೆ ನಮ್ಮ ವಿರೋಧಿಗಳು ಯಾರು, ನಮ್ಮವ್ರು ಯಾರು ಅಂತ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಹೀಗಾಗಿ ನಾನು ಬರೋ ತನಕ ಈ ಒಂದು ವ್ಯವಸ್ಥೆಯನ್ನು ನೀವು ಪರಿಪಾಲನೆ ಮಾಡ್ರಿ ಅಂತ ಆ ದ್ವಾರಕಾವಾಸಿಗಳಿಗೆ ಉಪದೇಶವನ್ನು ಕೊಟ್ಟ ಅಂತ. ಚಕ್ರಾಂಕಿತಾ ಪ್ರವೇಷ್ಟವ್ಯಾ ಯಾವದಾಗಮನಂ ಮಮ. ನಾನು ಬರೋ ತನಕ, ವಾಪಸ್ಸು ಕೈಲಾಸದಿಂದ ಬರೋ ತನಕ ಚಕ್ರಾಂಕಿತರಿಗೆ ಮಾತ್ರ ಪ್ರವೇಶ ಒಳಗೆ, ಉಳಿದವರು ಯಾರಿಗೂ ಕೂಡ ಪ್ರವೇಶ ಇಲ್ಲ. ಹೀಗಾಗಿ ಅದೊಂದು ನಮ್ಮ ಸೆಕ್ಯೂರಿಟಿ ಸಿಂಬಲ್, ಅದು ವೀಸಾ ಇದ್ದಂತೆ. ನಾವು ಬೇರೆ ಕಡೆ ಹೋಗಬೇಕು ಅಂತಂದ್ರೆ ಅದು ಒಳಗಡೆ ಹೋಗ್ಲಿಕ್ಕೆ ನಮಗೊಂದು ಪ್ರವೇಶದ ರಹದಾರಿ ಒಂದು. ಹಾಗೆ ಈ ಪರಮಾತ್ಮನ ಕಡೆಗೆ ಹೋಗ್ಲಿಕ್ಕೆ ಇದು ಒಂದು ಶಂಖಚಕ್ರಾದಿ ಧಾರಣ ಅಂತ ಅನ್ನೋದು ನಮಗೆ ನಿಮಿತ್ತ ಆಗತ್ತೆ. ಇದು ಒಂದು ಕಾರಣ. ಇನ್ನೊಂದೇನು ಅಂತಂದ್ರೆ ಇದು ಸ್ವಲ್ಪ ಯುದ್ಧದಲ್ಲಿ ಜಯ ಆಗ್ಲಿಕ್ಕೆ ಶಂಖಚಕ್ರಾದಿ ಧಾರಣ ಅಂತ ಅನ್ನೋದು ಕಾರಣ ಅಂತ. ಒಂದು ಕಾಲದಲ್ಲಿ ದೈತ್ಯರು ದೇವತೆಗಳನ್ನ ಸೋಲಿಸಿ ಪರಾಜಯಗೊಳಿಸಿದಾಗ
ಆ ದೇವತೆಗಳೆಲ್ಲ ಬಂದು ಪರಮಾತ್ಮನನ್ನ ಕೇಳಿಕೊಂಡ್ರು, ನಮ್ಮನ್ನೇನಾದ್ರೂ ಮಾಡಿ ಉದ್ಧಾರ ಮಾಡು ಅಂತ. ಅದಕ್ಕೆ ಪರಮಾತ್ಮ ಅವರಿಗೆ ಉಪದೇಶ ಮಾಡಿದ. ಏನು ಅಂತಂದ್ರೆ, ನೀವೆಲ್ಲರೂ ಕೂಡ ಶಂಖಚಕ್ರಾದಿಗಳನ್ನ ಧಾರಣೆ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ರಿ, ಯುದ್ಧಕ್ಕೆ ಹೋದ್ರೆ ನಿಮಗೆ ಜಯ ಆಗತ್ತೆ ಅಂತ. ಆವತ್ತಿಂದ ಎಲ್ಲರೂ ಕೂಡ ಶಂಖಚಕ್ರಾದಿಗಳನ್ನ ಧಾರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಕಥೆ. ಹೇಗೆ ಪರಮಾತ್ಮನ ಶಂಖಚಕ್ರಾದಿಗಳನ್ನ ಧಾರಣೆ ಮಾಡಿದ ಮಾತ್ರಕ್ಕೆ ಜಯ ಆಗತ್ತಾ? ಅವ್ರಿಗೆ ದೇವತೆಗಳಿಗೆ ಸ್ವತಃ ಶಕ್ತಿ ಇಲ್ಲದೆ ಇದ್ರೆ ಸುಮ್ಮನೆ ಶಂಖಚಕ್ರಾದಿಗಳು ಧಾರಣೆ ಮಾಡಿ ನಾವು ಯುದ್ಧಕ್ಕೆ ಹೋದ್ರೆ ಏನಾಗತ್ತೆ? ಶಂಖಚಕ್ರಾದಿ ಧಾರಣೆ ಮಾಡಿದ್ರೆ ಗುಂಡು ಹೊಡಿತಾರೆ, ಸತ್ತು ಹೋಗ್ತೀವಿ. ಹಂಗಾಗತ್ತಾ? ಹಂಗೆ ಅಂತ. ಅದರಿಂದ ಬರೇ ಶಂಖಚಕ್ರಾದಿ ಧಾರಣದಿಂದ ಆ ಒಂದು ಯುದ್ಧ ಜಯ ಅಂತ ಅನ್ನೋದು ಹೇಗಾಯ್ತು ಅವರಿಗೆ ಅಂತ ಪ್ರಶ್ನೆ ಬಂದ್ರೆ, ಅದು ಸ್ವಾರಸ್ಯ ಹೀಗಿದೆ. ಯಾವತ್ತೂ ಕೂಡ ದೈತ್ಯರಿಗೆ ಈ ಪರಮಾತ್ಮನನ್ನು ಕಂಡ್ರೆ ಹೆದರಿಕೆ, ವಿಷ್ಣುವನ್ನು ಕಂಡ್ರೆ ಹೆದರಿಕೆ. ಹಿರಣ್ಯಾಕ್ಷನ ಪ್ರಸಂಗದಲ್ಲಿ ನೋಡಬಹುದು, ಹಿರಣ್ಯಕಶಿಪುವಿನ ಪ್ರಸಂಗದಲ್ಲಿ ನೋಡಬಹುದು. ನೂರಾರು ದೈತ್ಯರು, ಅವರಿಗೆ ದೇವತೆಗಳನ್ನು ಸೋಲಿಸೋದು ಅಂತಂದ್ರೆ ಲೀಲಾಜಾಲ. ಆದ್ರೆ ಪರಮಾತ್ಮ ವಿಷ್ಣು ಅಂತ ಅನ್ಕೊಳ್ಳೆ ಥರ ನಡಗ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಎಲ್ಲಿ ನಮ್ಮನ್ನು ಬಂದು ಅವನು ಯಾವ ಕಪಟವನ್ನು ಮಾಡಿ ನಮ್ಮನ್ನು ಸೋಲಿಸ್ಬಿಡ್ತಾನೋ ಅಂತ ಹೆದರಿಕೆ. ಹೀಗಾಗಿ ಸುಮ್ಮನೆ ಶಂಖಚಕ್ರ ಹಾಕೊಂಡ್ರೆ ಸಾಕು, ದೈತ್ಯರಿಗೆ ಹೆದರಿಕೆ ಆಗುತ್ತೆ. ಈಗಿನ ಕಾಲದವ್ರಿಗೆ ಹೆದರಿಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ದೈತ್ಯರಿಗಂತೂ ಹೆದರಿಕೆ ಆಗ್ತಿತ್ತು. ಹೀಗಾಗಿ ಆ ಪರಮಾತ್ಮನ ಆ ಒಂದು ವಿಶೇಷವಾದ ಲಾಂಛನವನ್ನು ಧಾರಣೆ ಮಾಡಿ ಆವತ್ತಿಂದ ಶಂಖಚಕ್ರಾದಿ ಧಾರಣೆ ಅಂತ ಅನ್ನೋದು ಆರಂಭ ಆಯಿತು ಅಂತ. ತತಃ ಪ್ರಭೃತಿ ಬ್ರಹ್ಮಾದ್ಯ ಸರ್ವೇ ದೇವ ಸವಾಸವಾಹ ಅಗ್ನಿಂ ಕೃತ್ವ ಆಯುಧಂ ಸ್ಥಾನಿ ನಿತ್ಯಂ ದೇಹೇ ತ್ವತಂದ್ರಿತ. ಆವತ್ತಿಂದ ಶಂಖಚಕ್ರಾದಿ ಧಾರಣೆ ಅಂತ ಅನ್ನೋದು ಶುರುವಾಯಿತು ಅಂತ ನಾವು ಪುರಾಣಗಳಲ್ಲಿ ನಾವು ಅದನ್ನ ಕೇಳ್ತೀವಿ. ಇವತ್ತಿಗೂ ಕೂಡ ನಾವು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಪಾಕಿಸ್ತಾನದವರು ಇಂಡಿಯಾದ ಮೇಲೆ ಯುದ್ಧಕ್ಕೆ ಬರ್ಬೋದು, ಏನಾಗಲ್ಲ ಹಾಗೆ ಹೇಗೆ ಅಂತ. ಅಮೆರಿಕದವ್ರ ಮೇಲೆ ಯುದ್ಧ ಹೋಗ್ತಾರೆ, ಅಮೆರಿಕ ಸೈನ್ಯದ ಒಂದು ಏನಾದರೂ ಸಿಂಬಲ್ ಅವ್ರಿಗೆ ಕಾಣಿಸ್ತು ಅಂತ ಹೆದರ್ಕೊಂಡು ಓಡಿ ಹೋಗ್ಬಿಡ್ತಾರೆ ಅವ್ರು ಇವತ್ತಿಗೂ ಕೂಡ. ಹಾಗೆ ವಿಷ್ಣು ಅಂತನೂ ತುಂಬಾ ಪ್ರಬಲವಾದ ಅವನ ವ್ಯವಸ್ಥೆ. ಹೀಗಾಗಿ ಆ ಪರಮಾತ್ಮನ ಸಿಂಬಲ್ ಅನ್ನು ಕಂಡ್ರೆ ಅವರೆಲ್ಲ ಓಡಿ ಹೋಗತಕ್ಕಂತಹ ಒಂದು ಪ್ರಸಂಗ. ಇನ್ನೊಂದು ಮೂರನೇದ್ದೇನು ಅಂತಂದ್ರೆ ಬಾಹ್ಯವಾದ ವಿಜಯ. ಇದಲ್ಲದೆ ಆಸುರಿ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ. ನಾನು ಹಿಂದೆನೇ ಹೇಳಿದಂತೆ, ನಾವು ಸುಮ್ಮನೆ ನಾವೆಲ್ಲ ಮಾಡ್ತೇವೆ ಅಂತ ಅನ್ನೋದು ನಮ್ಮ ಭ್ರಾಂತಿ ಅಷ್ಟೇ. ಇವತ್ತು ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಭ್ರಾಂತಿ, ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಭ್ರಾಂತಿ. ನಾನು ಭಾರಿ ಒಳ್ಳೆ ಕೆಲಸ ಮಾಡಿದೆ, ಇವತ್ತು ಭಾರಿ ದೊಡ್ಡ ಯಾಗ ಮಾಡಿದೆ ಅಂತಂದ್ರೂ ಕೂಡ ನಮ್ಮ ಭ್ರಾಂತಿ. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡುವಷ್ಟು ಯೋಗ್ಯತೆ ನಮ್ಮದೆಲ್ಲ, ದೇವತೆಗಳು ಒಳಗೆ ನಿಂತ್ಕೊಂಡು ಮಾಡಿಸ್ಬೇಕು. ಹಾಗೆ ಕೆಟ್ಟ ಕೆಲಸ ನಾನು ಮಾಡಿದೆ ಅಂತಂದ್ರೆ ಅದು ಕೂಡ ನಮ್ಮ ಭ್ರಾಂತಿ. ಯಾಕೆ ಅಂತಂದ್ರೆ ಆ ಮಾಡತಕ್ಕಂತಹ ಒಂದು ಭಾರಿ ಕೆಟ್ಟ ಕೆಲಸ ಮಾಡಿದೆ ಅಂತಂದ್ರೆ ಅದು ನಮ್ಮ ಶಕ್ತಿ ಅಲ್ಲ, ಒಳಗಡೆ ದೈತ್ಯರು ಬಂದು ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ಆದ್ರೆ ನಾವು ಪರಮಾತ್ಮನ ಸಿಂಬಲ್ ಅನ್ನು ನಾವು ಧಾರಣೆ ಮಾಡಿದಾಗ, ಪರಮಾತ್ಮನ ಈ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿದಾಗ ಅದು ನಮಗೆ ಕವಚವಾಗಿ ಹೊರಗಿನ ಯಾವುದೇ ರೀತಿಯಾದ ಬಾಹ್ಯ ಆಸುರಿ ಶಕ್ತಿಗಳು ನಮ್ಮಲ್ಲಿ ಒಳಗೆ ಪ್ರವೇಶ ಮಾಡದಂತೆ ಕವಚವಾಗಿ ನಿಂತುಕೊಂಡಿರುತ್ತೆ ಅಂತನ್ನೋದನ್ನ ಅನೇಕ ಪುರಾಣಗಳು ಹೇಳ್ತಾ ಇವೆ. ಸರ್ವಾಂಗಂ ಚಿಹ್ನಿತಂ ಯಸ್ಯ ಶಸ್ತ್ರೈ ನಾರಾಯಣೋದ್ಭವೈ ಪ್ರವೇಶೋ ನಾಸ್ತಿ ಪಾಪಸ್ಯ ಕವಚಂ ತಸ್ಯ ವೈಷ್ಣವಂ. ವಿಷ್ಣುವಿನ ಕವಚ ಅವನ ಶರೀರದಲ್ಲಿ ಇದ್ದಾಗ ಆಸುರಿ ಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಆಗದೇ ಇರುವುದರಿಂದಾಗಿ ಅವರು ತಮ್ಮ ಒಂದು ಧರ್ಮ ಕಾರ್ಯಗಳನ್ನು ಆರಾಮವಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಇದೊಂದು ನಿಮಿತ್ತವನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೀಗಾಗಿ ಅದರಲ್ಲಿ ನಮಗೆಲ್ಲಾನು ಏನೇನು ಪ್ರಪಂಚದಲ್ಲಿ ನಡೆಯುತ್ತೆ ನಮಗೆಲ್ಲ ಗೊತ್ತಿಲ್ಲ. ಈ ಬರೇ ಶಂಖಚಕ್ರಾದಿ ಧಾರಣೆ ಮಾಡಿದ್ರೆ ಅದು ಯಾವುದಕ್ಕೆ ಸಿಂಬಲ್ಲು, ಈ ಸಿಂಬಲ್ನಿಂದ ಯಾವ ರೀತಿಯಾಗಿ ಆಸುರಿ ಶಕ್ತಿಗಳಿಗೆ ಹೆದರಿಕೆ ಆಗುತ್ತೆ, ಇದೆಲ್ಲ ನಮಗೆ ಗೊತ್ತಾಗಲ್ಲ. ಪ್ರಾಚೀನರು ಅದನ್ನು ಹೇಳಿದ್ದನ್ನು ನಾವು ಅನುಸರಣೆ ಮಾಡ್ಕೊಂಡು ಹೋಗಬೇಕು. ಇವತ್ತಿಗೂ ಕೂಡ ಆ ದೈತ್ಯಾದಿ ಬಾಧೆಯ ಪರಿಹಾರಕ್ಕಾಗಿ ಆ ಒಂದು ಭೂತ ಪ್ರೇತ ಪಿಶಾಚಗಳ ಬಾಧೆಯ ನಿವಾರಣೆಗಾಗಿ ಭಾಗವತ ಪುರಾಣವನ್ನು ಹೇಳಿಸಿದಾಗ ಭೂತ ಪ್ರೇತ ಪಿಶಾಚಗಳು ಓಡಿ ಹೋಗೋದು ಕಂಡಿವೆ. ಹಾಗೆ ಈ ಒಂದು ಸುಮ್ಮನೆ ಇಂತಹ ಒಂದು ಚಿಹ್ನೆಗಳನ್ನು ನಾವು ಮನೆಯಲ್ಲಿ ಧಾರಣೆ ಮಾಡೋದ್ರಿಂದಾಗಿ ನಮ್ಮ ಎಲ್ಲ ಆಪತ್ತುಗಳು ನಿವಾರಣೆ ಆಗೋದು ಕೂಡ ಕಂಡಿದೆ. ಹೀಗಾಗಿ ಇದನ್ನು ಅವಶ್ಯವಾಗಿ ನಾವು ಮಾಡಲೇಬೇಕು ಅಂತನ್ನೋದು ಇದೊಂದು ಕಾರಣ. ತದನಂತರದಲ್ಲಿ ಇದೊಂದು ಶಂಖಚಕ್ರಾದಿ ಧಾರಣ ಅಂತ ಅನ್ನೋದು ಒಂದು ಶಾಕ್ ಟ್ರೀಟ್ಮೆಂಟ್. ಇದು ಯಾಕೆ ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತ ಅನ್ಕೊಳ್ಳಿ ಜನಗಳು. ಅವರಿಗೆಲ್ಲ ಏನಂತಂದ್ರೆ ಒಂದು ಶಾಕ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಶಾಕ್ ಟ್ರೀಟ್ಮೆಂಟ್ ಸುಮ್ಮನೆ ಅದಕ್ಕೆ ಹೆಸರು ಎಲೆಕ್ಟ್ರೋ ಕನ್ವಲ್ಸಿವ್ ಟ್ರೀಟ್ಮೆಂಟ್ ಅಂತ ಅದಕ್ಕೆ ಹೆಸರು, ECT ಅಂತ ಹೆಸರು ಅದಕ್ಕೆ. ಅದನ್ನು ಕೊಟ್ಟಾಗ ಏನಾಗುತ್ತೆ, ತುಂಬ
ಮರೆಗೊಳಿತನ ಬಂದಿದ್ರೆ ಅಥವಾ ತುಂಬಾ ಡಿಪ್ರೆಷನ್ನಲ್ಲಿ ಇದ್ರೆ ಅಂಥವ್ರಿಗೆಲ್ಲ ಏನಂತಂದ್ರೆ ಮೈಲ್ಡ್ ಆಗಿ ಶಾಕ್ ಕೊಡ್ತಾರೆ. ಶಾಕ್ ಕೊಟ್ಕೊಳ್ಳಿ ಏನಾಗುತ್ತೆ, ಅವರ ಸೆಲ್ಗಳಲ್ಲಿ ಕ್ರಿಯಾಶೀಲತೆ ಬಂದು ಅವರು ಮತ್ತೆ ಹಿಂದಿನಂತೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನೋದು ವೈದ್ಯಕೀಯವಾದ ಒಂದು ಮಾರ್ಗ. ಅದರಂತೆ ನಮ್ಮಲ್ಲಿ ನೋಡಿ, ನಾವು ಹೇಳತಕ್ಕಂಥ ಮಂತ್ರ ನೋಡಿ, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣುವರ ಮಾರ್ಗಂ ಪ್ರದರ್ಶಯ. ಈ ಕೋಟಿ ಸೂರ್ಯ ಸಮಪ್ರಭನಾದ ಪರಮಾತ್ಮನ ಶಂಖ ಚಕ್ರ ಇದು. ನಾನು ಅಜ್ಞಾನದಿಂದ ಅಂಧನಾಗಿದ್ದೀನಿ, ನಾನು ಯಾವುದು ಕೂಡ ಕಾಣಿಸ್ತಾ ಇಲ್ಲ, ನನ್ನ ಸೆಲ್ಗಳೆಲ್ಲ ವೀಕ್ ಆಗಿ ಹೋಗಿದೆ, ಹೀಗಾಗಿ ನನಗೆ ನೀನು ಮಾರ್ಗವನ್ನು ತೋರಿಸು ಅಂತ ನಾವು ಪ್ರಾರ್ಥನೆ ಮಾಡಿ ಅದನ್ನು ಧಾರಣೆ ಮಾಡಿದಾಗ ನಮ್ಮ ಒಳಗೆ ಆ ಒಂದು ಕ್ರಿಯಾಶೀಲತೆ ಅಂತ ಅನ್ನೋದು ಆಗತ್ತೆ. ಅಂತ ಅನೇಕ ಚಿಕಿತ್ಸಾ ಪದ್ಧತಿಗಳನ್ನು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಇದು ಕೂಡ ಒಂದು. ಅದರಂತೆ ಇನ್ನೊಂದು ಪ್ರಮುಖವಾದ ವಿಷಯ, ಶಂಖಚಕ್ರಾದಿ ಧಾರಣೆ ಬರೀ ನಮ್ಮ ಶರೀರಕ್ಕಷ್ಟೇ ಅಲ್ಲ, ಎಲ್ಲ ಮನೆ, ನಮ್ಮ ಪಶುಗಳು, ನಮ್ಮ ಸಂಪತ್ತು ಏನೇನಿದೆ ಎಲ್ಲದಕ್ಕೂ ಕೂಡ ಗೋಪಿಚಂದ್ರ ಮತ್ತು ಗೋಪಿಚಂದ್ರಕ್ಕಿಂತ ಮುಖ್ಯವಾಗಿ ಶಂಖಚಕ್ರಾದಿ ಚಿಹ್ನೆಗಳನ್ನು ಹಾಕಬೇಕು ಅಂತ ಶಾಸ್ತ್ರ ವಿಧಾನ ಮಾಡ್ತಾ ಇದೆ. ಸ್ವಾತ್ಮೋಪಕರಣಂ ಸರ್ವಂ ಆಸನಾದಿ ವಿವರ್ಜಿತಂ ಅಂಗುಲೀಯಕ ಪರ್ಯಂತಂ ಭೂಷಣಂ ಕಟಕಾದಿಕಂ ಉತ್ತಮಾಂಗ ಸಮುದ್ಧಾರ್ಯಂ ಸರ್ವಂ ಉಷ್ಣೀಷಪೂರ್ವಕಂ ಚಕ್ರಾದಿ ಲಾಂಛಿತಂ ಕುರ್ಯಾತ್ ತದೀಯಾಶ್ಚ ಗವಾದಯ. ನಮ್ಮ ಹಸು, ಎಮ್ಮೆ, ಕುರಿ, ಗಿರಿ ಎಲ್ಲಾನು ಏನೇನಿದ್ರೆ ಎಲ್ಲದಕ್ಕೂ ಕೂಡ ಮುದ್ರೆ ಒತ್ತರೆ ಅಂತ. ಯಾಕೆ? ಎಲ್ಲದಕ್ಕೂ ಕೂಡ ಪರಮಾತ್ಮನ ಆಶೀರ್ವಾದ ಅಂತ ಅನ್ನೋದು ಬೇಕು, ಪರಮಾತ್ಮನ ರಕ್ಷಣೆ ಅಂತ ಅನ್ನೋದು ಬೇಕು. ಈಗ ನಾಯಿ ಇದ್ರೆ ನಾಯಿಗೆ ಹಾಕ್ಬೇಕು ಬೇಡೋ, ಬೆಕ್ಕಿದ್ರೆ ಬೆಕ್ಕಿಗೆ ಹಾಕ್ಬೇಕು ಬೇಡೋ, ಆನೆ ಇದ್ರೆ ಆನೆಗೆ ಹಾಕ್ಬೇಕು ಬೇಡೋ ಅಂತ ಪ್ರಶ್ನೆ. ಪಶು ಪಕ್ಷಿಗಳು ಕೂಡ ತುಂಬಾ, ನಾವೇನೋ ಪಶು ಪಕ್ಷಿಗಳು ಇವು ಏನ್ ಜ್ಞಾನ ಇಲ್ಲ ಅಂತ ಅನ್ಕೊಳ್ತೇವೆ. ಆದ್ರೆ ಬೇಂದ್ರೆ ಅವ್ರದ್ದೊಂದು ಬೆಕ್ಕಿತ್ತು, ಬೇಂದ್ರೆ ಅವರು ಒಂದ್ ಕಡೆ ಬರೆದಿದ್ದಾರೆ ಅದನ್ನ. ಬೇಂದ್ರೆ ಅವರ ಮನೇಲಿ ಒಂದು ಬೆಕ್ಕು, ಆ ಬೆಕ್ಕೇನು ಏಕಾದಶಿ ಉಪವಾಸ ಮಾಡೋದು ಬೆಕ್ಕು. ಅದು ಎಂಥ ಆಶ್ಚರ್ಯಕರವಾದಂತಹ ಸಂಗತಿ. ಆಮೇಲೆ ಆನೆ ಕಥೆಯನ್ನಂತೂ ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಹಿಂದೆ ತಿರುವನಂತ ನಮ್ಮ ಗುರುವಾಯೂರಿನಲ್ಲಿ ಕೇಶವನ್ನಂತ ಆನೆ ಅಂತ ಅನ್ನೋದು ಅದು ಪರಮಾತ್ಮನನ್ನ ನಿತ್ಯ ಹೊತ್ಕೊಂಡು ಹೋಗತಕ್ಕಂತಹ ಒಂದು ದಿವ್ಯವಾದ ಸೌಭಾಗ್ಯವನ್ನು ಪಡೆದು ಕಡೆಗೆ ಎಷ್ಟೋ ವರ್ಷ ಆಮೇಲೆ ಅದಕ್ಕೆ ವಯಸ್ಸಾಯಿತು ಅಂತ ಹೇಳಿ ಅದಕ್ಕೆ ಆ ಸೇವೆಯನ್ನು ಕೊಡೋದನ್ನ ಬಿಟ್ಟಾಗ ಅದಕ್ಕೆ ತುಂಬಾ ಬೇಜಾರಾಗಿ ಹತ್ತು ಕರೆದು ಆಮೇಲೆ ಏಕಾದಶಿ ದಿವಸನೇ ಅದು ಪ್ರಾಣ ಬಿಡ್ತು ಅಂತ ಇವತ್ತಿಗೂ ಕೂಡ ಆನೆಯ ಪ್ರತಿಕೃತಿಯನ್ನ ಗುರುವಾಯೂರಿನಲ್ಲಿ ಮಾಡಿಟ್ಟಿದ್ದಾರೆ. ಆಮೇಲೆ ಅನಂತಪುರ ಅಂತ ಒಂದು ಕಡೆ ಇದೆ. ಅನಂತಪುರದಲ್ಲಿ ಮೊಸಳೆ ಒಂದಿತ್ತು, ಅದನ್ನ ಎಲ್ಲರೂ ಕೂಡ ಕೇಳಿರಬಹುದು ನೀವು. ಆ ಮೊಸಳೆ ಎಂದು ಅನಂತಪುರ ಪದ್ಮನಾಭ ದೇವರ ಸನ್ನಿಧಾನ, ಆ ದೇವಸ್ಥಾನದ ಕೊಳದಲ್ಲಿ ಮೊಸಳೆ ಇತ್ತು. ಯಾವತ್ತಿಗೂ ಕೂಡ ಮನುಷ್ಯರಿಗೆ ತೊಂದರೆ ಕೊಟ್ಟಿದ್ದಿಲ್ಲ. ಸುಮ್ಮನೆ ಒಂದು ಪರಮಾತ್ಮನ ನಿವೇದಿತವಾದ ಅನ್ನವನ್ನು ತಿಂದ್ಕೊಂಡು ಇಷ್ಟು ವರ್ಷ ಬದುಕಿತ್ತು. ಆ ಮೊಸಳೆ ಸತ್ತ ಮೇಲೆ ಇನ್ನೊಂದು ಮೊಸಳೆ ಬಂದಿದೆ, ಅದು ಕೂಡ ಹಾಗೆ ಇದೆ ಅಂತ. ಆದ್ರಿಂದಾಗಿ ಪಶು ಪಕ್ಷಿಗಳಲ್ಲಿ ವಿಷ್ಣು ಭಕ್ತಿ ಇಲ್ಲ ಅಂತ ಅನ್ನೋದು ಯಾವ ವೈಷ್ಣವರಿಗೂ ಕೂಡ ಸಮ್ಮತವಲ್ಲ. ಹೋಗ್ಲಿ, ವೈಷ್ಣವರನ್ನ ಬಿಡ್ರಿ, ಯಾವ ಶೈವಾದಿಗಳಿಗೂ ಕೂಡ ಸಮ್ಮತವಲ್ಲ. ಯೋಗ್ಯತೆ ಇತ್ತು ಅಂತಂದ್ರೆ ಅವರಿಗೆ ಅಂಥ ವಿಷ್ಣು ಭಕ್ತಿ ಅಂತ ಅನ್ನೋದು ಬಂದೇ ಬರುತ್ತೆ. ನಮ್ಮ ಗೋವಿಂದಾಚಾರ್ಯ ಒಂದ್ಸಲ ಹೇಳ್ತಿದ್ರು, ಒಂದು ನಾಯಿ ಬಂದು ಮಹಾಭಾರತ ಪ್ರವಚನ ಕೇಳ್ತಿತ್ತು ಅಂತ ಮಂಗಳೂರಿನಲ್ಲಿ. ಹೀಗೆ ಪರಮಾತ್ಮನ ಲೀಲಾ ವಿಲಾಸ ಅಂತ ಅನ್ನೋದು ತುಂಬಾ ಪ್ರಬಲವಾದ್ದು. ಆದ್ರೆ ನೀವು ಹಾಸಿಗೆ ಅದ್ರ ಮೇಲೆಲ್ಲ ನೀವು ಶಂಖಚಕ್ರ ಒತ್ತುಬೇಡಿ, ಯಾಕೆಂತ ಅದ್ರ ಮೇಲೆ ಮಲ್ಕೊಳ್ಳೋದು, ಕಾಲು ತುಳಿಯೋದು ಹಿಂಗೆಲ್ಲ ಆಗತ್ತೆ ಅಂತ. ಅದೇ IRCTC ರೆಗ್ ಇರತ್ತಲ್ವಾ, IRCTC ಬೆಡ್ಶೀಟ್ ನಾವು ರೈಲ್ವೆಲ್ಲಿ ಹೋದ್ರೆ ಅದ್ರ ಮೇಲೆ ಮಲ್ಕೋತೀವಿ, ಹಂಗಾಗಬಾರ್ದು. ಹೀಗಾಗಿ ಅದನ್ನ ಒಂದು ಎಚ್ಚರವನ್ನ ಕೊಟ್ಟಿದ್ದಾರೆ. ಹೀಗೆ ಪರಮಾತ್ಮನ ಸಂಬಂಧ ಎಲ್ಲ ಕಡೆ ಇದೆ. ನಾವು ಪರಮಾತ್ಮನ ಸ್ಮರಣೆ ನಿರಂತರವಾಗಿ ಬರಬೇಕು. ಮಧ್ವಾಚಾರ್ಯ ಸಿದ್ಧಾಂತ ಒಂದೇ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯೋ ಏತಯೋರೇವ ಕಿಂಕರಾಃ. ಹೀಗೆ ಅನೇಕ ಕಾರಣಗಳಿಂದ ಆ ಗೋಪಿಚಂದ್ರವನ್ನು ನಾವು ಧಾರಣೆ ಮಾಡಬೇಕು ಅಂತ ಹೇಳಿ ಅದರ ಕಾರಣಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು ಯಾರಿಗೋ ತುಂಬಾ ದುಃಖ ಆಗಿಬಿಟ್ಟಿದೆ ಇವತ್ತು. ಯಾಕೆ ಅಂತಂದ್ರೆ, ನೀವು ಯಾರಾದ್ರೂ ತಪ್ತ ಮುದ್ರಾ ಧಾರಣೆ ಮಾಡಿಸ್ಕೊಂಡ ತಕ್ಷಣ ನೀವು ಮಾಧ್ವರ ಆಗಿಬಿಡ್ತೀರಿ ಅಂತ ಒಬ್ರು ಹೆದರ್ಸಿದ್ದಾರೆ. ತಪ್ತ ಮುದ್ರಾ ಧಾರಣೆಯನ್ನು ಯಾಕೆ ಮಾಡ್ಕೊಳ್ಬೇಕು, ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಒಂದೇ ಒಂದು, ಅದು ಹಿಂದಿನ ನಾನು ಶ್ಲೋಕವನ್ನು ಓದಿದಂತೆ, ತಾಪಾದಿ ಪಂಚ ಸಂಸ್ಕಾರ ಸಂಸ್ಕೃತಾ ವೈಷ್ಣವಾ ಸ್ಮೃತಾ. ವಿಷ್ಣು ಭಕ್ತಿ ಇದ್ರೆ ತಾಪಾದಿ ಪಂಚ ಸಂಸ್ಕಾರಗಳನ್ನು ಮಾಡ್ಕೊಳ್ಳಿ. ವಿಷ್ಣು ಭಕ್ತಿ ಇಲ್ಲೇ ಇದ್ರೆ ಯಾಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಿಷ್ಣು ಭಕ್ತಿ ಇರಬೇಕು ಅಂತಂದ್ರೆ ಜೀವನ ಯೋಗ್ಯತೆ ಇರಬೇಕು,
ಆ ಅನಾದಿ ಕಾಲದಿಂದ ಅವನ ಪ್ರವೃತ್ತಿ ಹಾಗೇ ಇರುತ್ತೆ. ಈ ಜನ್ಮದಲ್ಲಿ ಅವನು ಯಾವ ಜನ್ಮದಲ್ಲಿ ಹುಟ್ಟಿದ್ರು ಕೂಡ, ಯಾವ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಅವನಿಗೆ ವಿಷ್ಣು ಭಕ್ತಿ ಅಂತ ಇರಲೇ ಇದ್ದೇ ಇರುತ್ತೆ. ಹೀಗಾಗಿ ನೋಡಿ, ನಾವು ಯಾರು ಅಂತಂದ್ರೆ ನಾವು ವೈಷ್ಣವರು. ವೈಷ್ಣವಾಹ ವಿಷ್ಣು ಹೃದಯ ತಾನ್ ನಮಸ್ತೆ ಗುರುನ್ಮಮ. ನಾವು ಯಾರು ಅಂದ್ರೆ ನಾವು ಮಾಧ್ವರು ಅಂತ, ಅದು ಇತ್ತೀಚೆಗೆ ಬಂದದ್ದು. ಅದು ನಾವು ಮಾಧ್ವರ ಅಲ್ಲ ಅಂತಲ್ಲ, ಪೂರ್ಣಬೋಧ ಮತಾನುಗಾಹ ಹೌದು. ಆದ್ರೆ ನಾವು ಯಾರು ಅಂತಂದ್ರೆ ನಾವು ವೈಷ್ಣವರು, ವಿಷ್ಣು ಸರ್ವೋತ್ತಮತ್ವವಾದಿಗಳು, ವಿಷ್ಣುವನ್ನು ನಿರಂತರವಾಗಿ ಭಜನೆ ಮಾಡತಕ್ಕಂತಹ ಸಂಪ್ರದಾಯ ನಾವು ವೈಷ್ಣವರು ಅಂತ. ನಾನು ಇಲ್ಲಿ ವಿದ್ಯಾಪೀಠಕ್ಕೆ ಬಂದ್ಮೇಲೆ ನಾವು ಮಾಧ್ವರ ಅಂತ ಗೊತ್ತಾಯ್ತು. ಅದಕ್ಕಿಂತ ಮೊದಲು ನಾವೆಲ್ಲ ವೈಷ್ಣವರು ಅಂತಾನೆ ಅನ್ಕೊಂಡಿದ್ವಿ ನಾನು. ಯಾಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಯಾರು ಅಂತ ಕೇಳಿ ನಾವು ವೈಷ್ಣವರು ಅಂತಾನೆ ಹೇಳ್ತಾರೆ. ಹೀಗೆ ನೀವು ಏನಾಗಬಹುದು, ಪಂಚ ಸಂಸ್ಕಾರಗಳನ್ನು ಮಾಡಿಸ್ಕೊಂಡ್ರೆ ಏನಾಗುತ್ತೆ, ನೀವು ವಿಷ್ಣು ಭಕ್ತಿ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಇದು ಯಾವುದೇ ಒಂದು ಆಚಾರ್ಯರ ಸಿಂಬಲ್ ಅಲ್ಲ, ಇದು ಪರಮಾತ್ಮನ ಸಿಂಬಲ್ ಇದು. ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಇದರ ಬಗ್ಗೆ ಯಾರಿಗೆ ವಿಷ್ಣು ಭಕ್ತಿ ಇರುತ್ತೋ ಅವರು ಈ ಸಿಂಬಲ್ ಅನ್ನು ಧಾರಣೆ ಮಾಡಬೇಕು. ನಿಮಗೆ ಪರಮಾತ್ಮನ ಮೇಲೆ ಭಕ್ತಿ ಇದ್ರೆ ಶ್ರೀನಿವಾಸ ಅಂತ ಹೆಸರಿಟ್ಕೊಳ್ತೀರಿ, ಕೃಷ್ಣ ಅಂತ ಹೆಸರಿಟ್ಕೊಳ್ತೀವಿ. ಹಾಗೆ ಗೋಪಿಚಂದ್ರವನ್ನು ಧಾರಣೆ ಮಾಡಬೇಕು, ಅದರಂತೆ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡುವುದು. ಇದೆಲ್ಲವೂ ಕೂಡ ವಿಷ್ಣು ಭಕ್ತಿಯ ಸಂಕೇತ ಅಷ್ಟೇ ಹೊರತು ಯಾವುದೇ ಒಂದು ಮತದ ಸಂಕೇತ ಅಲ್ಲ, ಮಧ್ವಾಚಾರ ಸಂಕೇತ ಅಲ್ಲ. ಮಧ್ವಾಚಾರ ಸಂಕೇತ ಅಂದ್ರೆ ಇದನ್ನ ಹಚ್ಕೊಳ್ಬೇಕು ನಾವು, ಹಿಂಗೆ ಯಾವಾಗಲೂ ಒಂದು ಮುದ್ರೆ ಹೊಡ್ಕೊಳ್ಬೇಕು ನಾವು. ಅದು ಮಧ್ವಾಚಾರ ಸಿಂಬಲ್ ಅದು ಅಷ್ಟೇ ಹೊರತು ಮಧ್ವಾಚಾರ ಯಾವಾಗಲೂ ಹಂಗೆ ಇಟ್ಕೊಂಡಿದ್ರು ಅಂತಿಲ್ಲ. ಅವ್ರು ಯಾವಾಗ ಜ್ಞಾನ ಮುದ್ರೆ ಹಿಡ್ಕೊಂಡಿದ್ರು ಅಂತಿದೆ. ಸುಮ್ಮನೆ ಒಂದು ಅದನ್ನ ಹೇಳಿದೆ ಅಷ್ಟೇ. ಹೀಗೆ ಅನೇಕ ಕಾರಣಗಳಿಂದ ನಾವು ಈ ಒಂದು ಶಂಖಚಕ್ರಾದಿ ಧಾರಣೆಯನ್ನು ಮಾಡಲೇಬೇಕು ಅಂತ ಅನ್ನೋದು ನಮ್ಮ ಶ್ರುತಿ ಸ್ಮೃತಿಗಳ ಆಜ್ಞೆ. ಅದರಂತೆ ಗೋಪಿಚಂದನ ಊರ್ಧ್ವ ಪುಂಡ್ರ, ನಮಗೆ ಮೊದಲನೇದ್ದು ತಾಪಹ ಪುಂಡ್ರಂ, ಎರಡನೇದ್ದು ಪುಂಡ್ರ ಅಂತನೋ ಒಂದು ಸಂಸ್ಕಾರ. ಪುಂಡ್ರ ಅಂತನೋದು ನಮಗೆ ನಿರಂತರವಾಗಿ ಇರಬೇಕು. ನಮ್ಮಲ್ಲಿ ಬಹಳ ಮಂದಿ ನಾವು ಬೆಳಿಗ್ಗೆ ನೋಡಿದ್ರೆ, ಊಟ ಆಗೋಕ್ಕಿಂತ ಮೊದಲು ನೋಡಿದ್ರೆ ಇವರು ಯಾರು ಅಂತ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಗೋಪಿಚಂದನ ಅಂತನೋದು ಪ್ರಬಲವಾಗಿ ಹಚ್ಕೊಂಡಿರಲ್ಲ ಅವರು. ಗೋಪಿಚಂದನ ಅಂತನೋದು ಸ್ಪಷ್ಟವಾಗಿ ನಮಗೆ ಕಾಣಿಸ್ಬೇಕು, ಚೆನ್ನಾಗಿ ಗಟ್ಟಿಯಾಗಿ ತೆಗೆದು 2-3 ಸಲ ಅದನ್ನ ತೆಗೆದು ಪೂರ್ತಿ ನಮಗೆ ಸಾಯಂಕಾಲ ರಾತ್ರಿ ಮಲ್ಕೊಳ್ಳೋ ತನಕ ಚೆನ್ನಾಗಿ ಕಾಣಿಸೋ ಥರ ಗೋಪಿಚಂದ್ರನ ಹಚ್ಕೊಳ್ಬೇಕು. ಊರ್ಧ್ವ ಪುಂಡ್ರ ವಿಹೀನಸ್ಯ ಸ್ಮಶಾನ ಸದೃಶಂ ಮುಖಂ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯ ಮೌಲೋಕಯದು. ಊರ್ಧ್ವ ಪುಂಡ್ರವಿಲ್ಲದ ಮುಖ ನಮಗೆ ಅದು ಸ್ಮಶಾನ ಸದೃಶ ಅಂತ ನಮಗೆ ಪುರಾಣಗಳು ಉಲ್ಲೇಖ ಮಾಡ್ತಾ ಇವೆ. ಅದು ಪುಂಡ್ರ ಅಂತಂದ್ರೆ ಅದು ಏನು ಅಂತಂದ್ರೆ ಪರಮಾತ್ಮನ ಪಾದದ ಪ್ರತೀಕ ಅದು. ಹೀಗಾಗಿ ಹರಿತ ಸ್ಮೃತಿಯಲ್ಲಿ ಸಾಂತರಾಲಂತು ಕುರ್ವೀತ ನಿತ್ಯಂ ಹರಿ ಪದಾಕೃತಿಂ ಅಂತ ಪರಮಾತ್ಮನ ಪಾದದಂತೆ ಆ ಗೋಪಿಚಂದ್ರನ ಆಕಾರವನ್ನು ಮಾಡಿ ಪರಮಾತ್ಮನ ಸಂಬಂಧ ನಮ್ಮ ಮೇಲೆ, ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ನಿತ್ಯ ಇದೆ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಆ ಗೋಪಿಚಂದ್ರನ ಮುದ್ರಾಧಾರಣೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಒಂದು ವಾದರಾಜ ಸ್ವಾಮಿಗಳು ಒಂದು ಸ್ವಾರಸ್ಯಕರವಾದ ವಿಷಯವನ್ನ, ಈ ಪ್ರಮಾಣಗಳು ಏನು ಅಂತ ಪ್ರಶ್ನೆ. ಪ್ರಮಾಣಗಳು ನಮ್ಮ ಪುರಾಣಗಳಲ್ಲಿ ಮತ್ತು ಬೇರೆ ಬೇರೆ ಸ್ಮೃತಿಗಳಲ್ಲಿ ನೂರಾರು ಸಾವಿರಾರು ಪುರಾಣಗಳ ವಾಕ್ಯಗಳಿದೆ. ಅದರಂತೆ ವೇದದಲ್ಲಿ ಅನೇಕ ವೇದವಾಕ್ಯಗಳು, ಅದೆಲ್ಲ ವೇದವಾಕ್ಯಗಳಲ್ಲೂ ಕೂಡ ಚರಣಂ ಪವಿತ್ರಂ ವಿದತಂ ಪುರಾಣಂ ಇತ್ಯಾದಿ ವೇದವಾಕ್ಯಗಳು. ಅದರಂತೆ ಪವಿತ್ರಂತೆ ವಿದತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷ ವಿಶ್ವತಃ ಅತಪ್ತ ತನೂಹು ನತದಾಮೋ ಅಶ್ನುತೆ. ಯಾರ ಶರೀರಕ್ಕೆ ತಾಪ ಆಗಿಲ್ವೋ ಅವರು ಆ ಒಂದು ಪರಮಾತ್ಮನ ಪಾದವನ್ನ ಆಶ್ರಯಣ ಮಾಡಲಿಕ್ಕೆ ಸಮರ್ಥರಾಗೋದಿಲ್ಲ ಅಂತ ಅನೇಕ ಶ್ರುತಿ ಸ್ಮೃತಿಗಳನ್ನ ವಾದರಾಜ ಸ್ವಾಮಿಗಳು ಉದಾಹರಣೆ ಮಾಡಿದ್ದಾರೆ. ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಚಕ್ರಮೀಮಾಂಸಾ ಗ್ರಂಥದಲ್ಲಿ ಉದಾಹರಣೆ ಮಾಡಿದ್ದಾರೆ. ಹೀಗೆ ಅನೇಕ ಗ್ರಂಥಗಳಲ್ಲಿ ಇವರು ಕೂಡ, ರಂಗಪತಿ ತೀರ್ಥರು ಕೂಡ ಅನೇಕ ಗ್ರಂಥಗಳನ್ನ ಉದಾಹರಣೆ ಮಾಡಿದ್ದಾರೆ. ಈ ಎಲ್ಲ ಗ್ರಂಥಗಳು ಪ್ರಕ್ಷಿಪ್ತ ಅಂತ ಒಂದು ವಾದ. ಅದಕ್ಕೆ ವಾದರಾಜ ಸ್ವಾಮಿಗಳು ಹೇಳಿದ್ರು, 2025ನೇ ಇಸ್ವಿಲಿ ಎಲ್ಲರೂ ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ, ಎಲ್ಲಿ ವಾಕ್ಯಗಳು ಕಾಣಿಸ್ತಾ ಇಲ್ಲಲ್ಲ ಅಂತ ಅನ್ಕೋಬಿಟ್ರಿ ನೀವು. 500 ವರ್ಷಗಳ ಹಿಂದೆ ಹೋದರೆ ಅವ್ರೇನ್ ಹೇಳಿದ್ರು ಅಂತಂದ್ರೆ, ತಥಾ ಶ್ರುತಿ ಶಿರಸ್ಯಪಿ ಅದ್ಯಾಪಿ ಗೌರ್ಜರೈಹಿ ವಿಪ್ರೈಹಿ ಪಠ್ಯಮಾನೇ ಗುರೋರ್ಮುಖಾತ್. ಇವತ್ತಿಗೂ ಕೂಡ ಗುಜರಾತ್ನಲ್ಲಿ ಅವರು ಗುರುಗಳ ಮುಖದಿಂದ ಆ ವೇದವಾಕ್ಯವನ್ನ ಕಲಿತಾ ಇದ್ದಾರೆ, ನಿತ್ಯ ಪಾರಾಯಣ ಮಾಡ್ತಾ ಇದ್ದಾರೆ. ಅಂತಹ ವಾಕ್ಯ ಇದೆ. ಇವತ್ತು ನಿಮಗೆ ಆ ಶಾಖೆ ಉಪಲಬ್ಧವಾಗಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ನಾನಾ ಕಾರ್ಯಗಳಲ್ಲಿ ವ್ಯಸ್ತರಾಗಿ ಆ ವೇದ ಶಾಖೆಗಳನ್ನ ಓದ್ತಕ್ಕಂತಹ ಬ್ರಾಹ್ಮಣರು ತಮ್ಮ ಸ್ವಕಾರ್ಯವನ್ನು ಬಿಟ್ಟರು, ಎಷ್ಟೋ ಮಂದಿ ಸತ್ತು ಹೋದ್ರು. ನೂರಾರು ಕಾರಣಗಳಿಂದ ಆ ಶಾಖೆ ನಮಗೆ ಉಪಲಬ್ಧವಾಗದೇ ಇದ್ರು ಕೂಡ 500 ವರ್ಷಗಳ ಹಿಂದೆ ವಾದರಾಜ ಸ್ವಾಮಿಗಳ ಕಾಲದಲ್ಲಿ ಈ ವೇದವಾಕ್ಯವನ್ನು ಇವತ್ತಿಗೂ ಕೂಡ ಗುಜರಾತ್ನಲ್ಲಿರ್ತಕ್ಕಂತಹ ಬ್ರಾಹ್ಮಣರು ಈ ವೇದವಾಕ್ಯವನ್ನು ಪಠನೆ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಇದನ್ನ ನೀವೆಲ್ಲರೂ ಕೂಡ ಅವಶ್ಯವಾಗಿ ಧಾರಣೆ ಮಾಡಬೇಕು ಅಂತ ಹೇಳಿ ವಾದರಾಜ ಸ್ವಾಮಿಗಳು ಅದನ್ನ ನಿರೂಪಣೆ ಮಾಡಿದ್ದಾರೆ. ಇನ್ನೊಂದು ವಿಷಯ ಅವರು ಏನ್ ಹೇಳಿದ್ರು ಅಂತಂದ್ರೆ, ವಾದರಾಜ ಸ್ವಾಮಿಗಳ ಕಾಲದಲ್ಲಿ 500 ವರ್ಷಗಳ ಹಿಂದೆ ತಪ್ತಮುದ್ರಾ ಧಾರಣೆ ಯಾರು ಮಾಡ್ತಿದ್ರು ಅಂತಂದ್ರೆ,
ಅದ್ಯಾಪಿ ದ್ವಾರಕಾಯಾಯಿಭಿ ಸರ್ವೈಃ ಅದ್ಯಾಪಿ ಪ್ರಾಕ್ ಪ್ರವೇಶತಃ, ದ್ವಾರಕೆಯಲ್ಲಿ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಅವರಿಗೆ ಏನಂತಂದ್ರೆ ತಪ್ತಮುದ್ರ ಧಾರಣೆ ಮಾಡಿ ಒಳಗೆ ಪ್ರವೇಶ ಬಿಡ್ತಿದ್ರು ಅಂತ 500 ವರ್ಷದ ಹಿಂದಿನ ಕಥೆ ಇದು. ನೀವು ವೈಷ್ಣವರಲ್ಲದವರಿಗೆ ಯಾಕೆ ದ್ವಾರಕೆ ಪರಮಾತ್ಮ ನಿತ್ಯ ಸಾನ್ನಿಧ್ಯೋಪೇತವಾದ ಕ್ಷೇತ್ರ. ಅಂತಹ ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ಪ್ರವೇಶ ಮಾಡುವವರಿಗೆ ಸಾಮಾನ್ಯ ಅರ್ಹತೆ ಸಾಕಾಗುವುದಿಲ್ಲ, ಅವರಿಗೆ ಮುದ್ರಾಧಾರಣೆಯನ್ನು ಮಾಡಿಸಿ ಅವರಿಗೆ ಪ್ರವೇಶವನ್ನು ಕೊಡ್ತಿದ್ರು ಅಂತ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಆಮೇಲೆ ನಿಂಬಾರ್ಕ ಮತಾನುಯಾಯಿಗಳು ಇವತ್ತಿಗೂ ಕೂಡ ಮಹಾರಾಷ್ಟ್ರದಲ್ಲಿ ಮತ್ತು ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ವಿಶೇಷವಾಗಿ ನಿಂಬಾರ್ಕಾಚಾರ್ಯರ ಸಂಪ್ರದಾಯದವರು, ಅವರು ಕೂಡ ವಿಷ್ಣು ಸರ್ವೋತ್ತಮತ್ವವಾದಿಗಳು. ಅವರು ಆ ಒಂದು ತಪ್ತಮುದ್ರಾಧಾರಣೆಯನ್ನು ಇವತ್ತಿಗೂ ಕೂಡ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದರಂತೆ ಮಾಯಾವಾದ್ ಏಕದೇಶಭಿ ಅನೇಕ ಮಂದಿ ಅದ್ವೈತಿಗಳು ಕೂಡ ಆಗಿನ ಕಾಲದಲ್ಲಿ ಮುದ್ರಾಧಾರಣೆಯನ್ನು ಮಾಡ್ತಿದ್ರು ಅಂತ ಅನ್ನೋದನ್ನು ವಾದಿರಾಜ ಸ್ವಾಮಿಗಳು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇವತ್ತಿಗೂ ಕೂಡ ಅದ್ವೈತ ಮತ ಅಂತ ಅನ್ನೋದು ಬೇರೆ, ಅವರು ವಿಷ್ಣು ಭಕ್ತಿ ಅಂತ ಅನ್ನೋದು ಬೇರೆ. ಶಂಕರಾಚಾರ್ಯರು ಕೂಡ ತಮ್ಮ ವಿಷ್ಣು ಭಕ್ತಿಯನ್ನು ಅನೇಕ ಗ್ರಂಥಗಳಲ್ಲಿ ತೋರಿಸಿರ್ತಕ್ಕಂಥವ್ರು. ಹೀಗಾಗಿ ಅನೇಕ ಮಂದಿ ಅದ್ವೈತ ಸಂಪ್ರದಾಯಸ್ಥರು ಕೂಡ ಆ ವಿಷ್ಣು ಭಕ್ತಿಯಿಂದ ತಪ್ತಮುದ್ರಾಧಾರಣೆಯನ್ನು ಮಾಡಿದ್ದು ಕಂಡಿದೆ. ಅದರಂತೆ ವಿಷ್ಣು ಸ್ವಾಮಿ ಮತೀಯರು ಕೂಡ ಒಂದು ತಪ್ತಮುದ್ರಾಧಾರಣೆಯನ್ನು ಮಾಡ್ತಾ ಇದ್ದಾರೆ. ರಾಮಾನುಜಾಚಾರ್ಯ ಸಿದ್ಧಾಂತದವರು ಕೂಡ ತಪ್ತಮುದ್ರಾಧಾರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ತತ್ವವಾದಿಗಳಾದಂತಹ ಮಧ್ವಾಚಾರ್ಯ ಮತಾನುಯಾಯಿಗಳು ತಪ್ತಮುದ್ರಾಧಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಜನಗಳು ಕೂಡ ವೈಷ್ಣವರು, ಸಕಲ ವೈಷ್ಣವರಿಂದ ಪರಿಗ್ರಹಿತವಾದ ಈ ಒಂದು ಶುದ್ಧವಾದ ಸಂಪ್ರದಾಯ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ನಾಡ್ದು ಶಯನಿ ಏಕಾದಶಿ, ಆಷಾಢ ಶುದ್ಧ ಏಕಾದಶಿ 6ನೇ ತಾರೀಕು, ಅವತ್ತು ಎಲ್ಲ ಮಠಗಳಲ್ಲಿ ತಪ್ತಮುದ್ರಾಧಾರಣೆ ಆಗಲಿದೆ. ನೀವೆಲ್ಲರೂ ಕೂಡ ತಗೊಳ್ತೀರಿ. ಆದರೆ ಇದರ ಮಹತ್ವ, ಇದರ ಹಿನ್ನೆಲೆ ಇವುಗಳನ್ನ ತಿಳಿದುಕೊಂಡಾಗ ಇದರ ಒಂದು ಮಹತ್ವ ಇನ್ನೂ ಚೆನ್ನಾಗಿ ಅರ್ಥ ಆಗಿ ತನ್ಮೂಲಕವಾಗಿ ಜ್ಞಾನ ಮೂಲಕವಾಗಿ ನಾವು ಯಾವುದನ್ನು ಕ್ರಿಯೆ ಮಾಡ್ತೀವೋ ಅದು ಇನ್ನೂ ಕೂಡ ಸಫಲ ಆಗುತ್ತೆ. ಅದರಿಂದ ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಆದ್ರಿಂದಾಗಿ ಇದು ಯಾವುದೇ ಜಾತಿ ಮತ ಅದಕ್ಕೆ ಸಂಬಂಧ ಇಲ್ಲದ್ದು. ಎಲ್ಲ ಮನುಷ್ಯ ಮಾತ್ರರು ಯಾರಿಗೆ ವಿಷ್ಣು ಭಕ್ತಿ ಇದೆಯೋ ಅವರು ಈ ತಪ್ತಮುದ್ರಾಧಾರಣೆಯನ್ನು ತೆಗೆದುಕೊಳ್ಳಬೇಕು. ಹೀಗಾಗಿ ಇಲ್ಲಿ ಈ ಪರಮ ಪವಿತ್ರವಾದ ಈ ಒಂದು ಪೂರ್ಣಪ್ರಜ್ಞೆ ವಿದ್ಯಾಪೀಠ ಕ್ಷೇತ್ರದಲ್ಲೂ ಕೂಡ ಪೇಜಾವರ ಸ್ವಾಮಿಗಳು, ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು 6ನೇ ತಾರೀಕು ಬೆಳಿಗ್ಗೆ ಅವರು ಕೂಡ ಮುದ್ರಾಧಾರಣೆಯನ್ನು ಮಾಡುವರಿದ್ದಾರೆ. ಅದರಂತೆ 5ನೇ ತಾರೀಕು ಇನ್ನೊಂದು 4ನೆಯ ದೀಕ್ಷೆ, ಮಂತ್ರ ದೀಕ್ಷೆಯನ್ನು ಎಲ್ರಿಗೂ ಕೂಡ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಆಯಿತು. ಎಲ್ಲ ಜನಗಳಿಗೂ ಕೂಡ ಅವತ್ತಿನ ದಿವಸ ವಿಶೇಷವಾಗಿ ಯಾರ್ಯಾರಿಗೆ ಯಾವ್ಯಾವ ಮಂತ್ರ ಬೇಕೋ ಅಂತಹ ಮಂತ್ರದ ಉಪದೇಶವನ್ನು ಅವರು ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಸದ್ಭಕ್ತರು 5ನೇ ತಾರೀಕು ನಡೆಯತಕ್ಕಂತಹ ಈ ಮಂತ್ರೋಪದೇಶ ಭಕ್ತಿ ದೀಕ್ಷಾ ಪರ್ವದಲ್ಲಿ ಹಾಗೂ 6ನೇ ತಾರೀಕು ಇದು ಒಂದು ತಪ್ತಮುದ್ರಾಧಾರಣೆ ಇಡೀ ದಿನ, 6ನೇ ತಾರೀಕು ಅಖಂಡ ನಾದಬ್ರಹ್ಮ ವಿಠಲೋತ್ಸವ ಅಂತನೋ ಒಂದು ಹೆಸರಿನಿಂದ ನಿರಂತರವಾದ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಹಾಡುಗಳ ಕೀರ್ತನೆ. ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು, ವಿದ್ಯಾಭೂಷಣರು, ಅನಂತ್ ಕುಲಕರ್ಣಿಯವರು, ದಿವ್ಯಾಗಿರಿಧರ ಮುಂತಾದ ಎಲ್ಲ ತುಂಬ ಪ್ರಸಿದ್ಧರಾದ ಸಂಗೀತಕಾರರು ಎಲ್ಲರೂ ಕೂಡ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಬೇಕು, ಭಗವಂತನನ್ನು ಮೆಚ್ಚಿಸಬೇಕು, ಗಾನದ ಮೂಲಕವಾಗಿ ಮೆಚ್ಚಿಸಬೇಕು ಅಂತನೋ ಕಾರಣಕ್ಕೆ ಸೇವೆಯನ್ನು ಮಾಡಲು ಎಲ್ಲರೂ ಕೂಡ ಬರೋರಿದ್ದಾರೆ. ಅಖಂಡವಾದ ಭಜನಾ ಕಾರ್ಯಕ್ರಮ. ಹೀಗಾಗಿ ಎಲ್ಲ ಸಜ್ಜನರು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಶ್ರೀಪಾದಂಗಳವರ ಆಜ್ಞೆ. ಅದನ್ನ ಎಲ್ರಿಗೂ ಕೂಡ ತಿಳಿಸ್ಲಿಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಕಿಂಚಿತ್ತು ಅನೇಕ ವಿಷಯಗಳಿದೆ. ಅನೇಕ ವಿಷಯಗಳಲ್ಲಿ ಆಚಾರ್ಯರ ಆಜ್ಞೆಯಂತೆ ಇದೊಂದು ವಿಷಯದ ಬಗ್ಗೆ ನಾನು ಕಿಂಚಿತ್ ಉಪನ್ಯಾಸ ಮಾಡಿದ್ದೇನೆ. ನಮ್ಮ ಗುರುಗಳಾದ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಈ ನನ್ನ ಕೆಲವು ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು ಬೇಡ ಅಂತ ಹೇಳ್ತಾ, ನಿನ್ನೆ ಇವತ್ತು ನಮ್ಮ ಶ್ರೇಷ್ಠ ವಿದ್ವಾಂಸರಾದಂತಹ ವೀರನಾರಾಯಣಾಚಾರ್ಯರು ಪ್ರವಚನ ಮಾಡಿದ್ದಾರೆ. ತುಂಬ ಉಪಯುಕ್ತ ವಿಷಯಗಳ ಬಗ್ಗೆ ತುಂಬ ಅಧಿಕೃತವಾದ ಮಾತನಾಡಿದ್ದಾರೆ. ಅವ್ರ ಪರಿಚಯ ತುಂಬ ದಿನಕ್ಕೆ ಇರುತ್ತೆ. ಇದೇ ವಿದ್ಯಾಪೀಠದ ವಿದ್ಯಾರ್ಥಿಯವರು, ವಿದ್ಯಾಪೀಠದ ವಿದ್ಯಾರ್ಥಿಯಾಗಿ ವಿದ್ಯಾಪೀಠದ ಸಂಶೋಧನಾ ಸಮಿತಿ ನಿರ್ದೇಶಕರಾಗಿ ಕೂತಿದ್ದಾರೆ ಎಂದು ಎಷ್ಟು ಬೆಳೆದಿದ್ದಾರೆ ಯೋಚನೆ ಮಾಡಬೇಕು. ಇವತ್ತು ಗುರುನಾಥ ಸಂಶೋಧನಾ ಮಂದಿರ ಬಹಳಷ್ಟು ಕೆಲಸ ಮಾಡಿ ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಅದು. ಆ ಸಮಿತಿ ನಿರ್ದೇಶಕರಾಗಿ ಬಂದಿದ್ದಾರೆ ಅಂದರೆ ಸಾಮಾನ್ಯ ಸಂಗತಿ ಅಲ್ಲ. ಅದು ಪೇಜಾವರ ಸ್ವಾಮಿ ಭಾರಿ ಹೆಮ್ಮೆ ಕೊಡ್ತಕ್ಕಂಥ ಸಂಗತಿ. ನಮ್ಮೆಲ್ಲರಿಗೂ ಅಷ್ಟೇ. ಅವರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದವರು, ಡೀನ್ ಆಗಿದ್ದವರು ಡಿಪಾರ್ಟ್ಮೆಂಟ್ಗೆ. ಅವರು ಇಲ್ಲಿಗೆ ಸಂಸ್ಥೆಗೋಸ್ಕರವಾಗಿ ಕೆಲವು ವರ್ಷ ಇಲ್ಲೇ ಇರ್ತಾರೆ. ಜೊತೆಗೆ ಅವರ ವಂಶ ಬಹಳ ಪ್ರಸಿದ್ಧವಾದ ಪಾಂಡರಂಗಿ ವಂಶ ಅಂತ ಹೇಳಿದರೆ ಭಾರಿ ಮಹತ್ವಪೂರ್ಣವಾದವು. ಅನೇಕ ಪೀಠಾಧೀಶರನ್ನು ಕೊಟ್ಟಂಥ ವಂಶ. ಜೊತೆಗೆ ಸ್ವತಃ ವಿದ್ವಾಂಸರಾಗಿ
ತುಂಬ ಸಂಶೋಧನೆ ಕೆಲಸ ಮಾಡಿ ಮತ್ತು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬೆರೆತು ಮಾಡ್ತಕ್ಕಂಥ ಶಕ್ತಿ ಇದೆ. ಎಷ್ಟೋ ಯೂನಿವರ್ಸಿಟಿ ಕೆಲಸ ಮಾಡಿ ಬಂದ್ಬಿಟ್ಟಿದ್ದಾರೆ. ಜೈಪುರಲ್ಲಿ ಎಷ್ಟೋ ದಿವಸ ಜೈಪುರದಲ್ಲಿ ಇದ್ದಾರೋ, ತಿರುಪತಿಯಲ್ಲಿ ಇದ್ದಾರೆ, ಪಾಂಡಿಚೇರಿಯಲ್ಲಿದ್ದರು. ಇವತ್ತು ಸಂಸ್ಕೃತ ಜೊತೆಗೆ ವ್ಯವಹಾರ ಜ್ಞಾನ ಇದ್ದು ಇಂಗ್ಲೀಷ್ನಲ್ಲಿ ವ್ಯವಹಾರ ಮಾಡೋ ಶಕ್ತಿ ಇರತಕ್ಕಂಥ ಜನ ಭಾರಿ ಕಡಿಮೆ ಇರೋದು. ಅಂಥ ವಿರಳಾತಿ ವಿರಳರಲ್ಲಿ ನಮ್ಮ ವೀರನಾರಾಯಣಾಚಾರ್ಯರು ಸೇರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಂದ ತುಂಬ ಕೆಲಸ ಆಗತಕ್ಕಂಥ ನಿರೀಕ್ಷೆ ಜನಗಳಿಗಿದೆ, ಮಾಡೋ ಶಕ್ತಿ ಅವರಿಗಿದೆ. ಅದನ್ನು ನೋಡೋ ಭಾಗ್ಯ ನಮಗೆ ದೇವರು ಕೊಡಲಿ ಅಂತ ಹೇಳ್ತಾ, ಅವರು ಮಾಡಿರೋ ಕೆಲಸಗಳು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷಿನಲ್ಲಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ಅಂಥ ವಿದ್ವಾಂಸರ ಪರಿಚಯವಾಗಲಿ ಎಂಬ ದೃಷ್ಟಿಯಿಂದ ಕೂಡ ಈ ಒಂದು ಪ್ರತಿ ಉಪನ್ಯಾಸದಲ್ಲಿ ಮತ್ತೊಬ್ಬ ವಿದ್ವಾಂಸರ ಪರಿಚಯ ಇದ್ದ ಕಾರಣ ಅನೇಕ ಜನಕ್ಕೆ ಪರಿಚಯ ಇರೋದಿಲ್ಲ. ಪರಿಚಯನೂ ಆಗಿ ಅವರ ಒಂದು ಪ್ರಯೋಜನವನ್ನು ಕೂಡ ಸಮಾಜ ಪಡೆಯುವಾಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಕಾರ್ಯಕ್ರಮ ಅವರು ನಡೆದಿದೆ. ಅವ್ರ ವಿಶೇಷ ಅಭಿನಂದನೆಗಳನ್ನು ಮಾಡ್ತಾ, ಹೀಗೆ ಪ್ರಸಂಗ ಬಂದಾಗೆಲ್ಲ ನಮ್ಮ ಆಹ್ವಾನಕ್ಕೆ ಮನ್ನಣೆ ಇತ್ತು ಬರಬೇಕು ಅಂತ ಅವರಲ್ಲಿ ಕೇಳಿಕೊಡುತ್ತಾ ಅವರನ್ನು ಅಭಿನಂದನೆ ಮಾಡಿ, ಈ ಬಾರಿಯ ಪ್ರವಚನವನ್ನು ಮತ್ತೆ ನಡೆಸಬೇಕಾದದ್ದು ಪೇಜಾವರ ಶ್ರೀಪಾದಂಗಳವರನ್ನು, ವಿಶ್ವಪ್ರಸಿದ್ಧ ತೀರ್ಥರು. ಅವರು ಅಷ್ಟೇ ಅತ್ಯಂತ ಸಮರ್ಥವಾಗಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ದೊಡ್ಡ ವ್ಯಕ್ತಿಗಳು ನಿರ್ಗಮಿಸಿಬಿಟ್ಟಾಗ ದೊಡ್ಡ ಶೂನ್ಯ ಕ್ರಿಯೇಟ್ ಆಗೋದು ಸಾಮಾನ್ಯವಾಗಿ. ಅಂತ ಶೂನ್ಯ ಕ್ರಿಯೇಟ್ ಆಗದಂತೆ ನೋಡಿಕೊಂಡ ಹಿರಿಮೆ ವಿಶ್ವಪ್ರಸನ್ನ ತೀರ್ಥರದು ಮಾನವ. ಅವ್ರು ಎಲ್ಲೇ ಇದ್ದರೂ ಕೂಡ ಫುಲ್ ವಾಚ್ ಮಾಡ್ತಿರ್ತಾರೆ, ಅದು ಏನೇನಾಗುತ್ತೆ ಅಂತ ಹೇಳಿ ಅಪ್ಡೇಟ್ ಮಾಡ್ಕೊತಾನೆ ಇರಬೇಕು ಅವ್ರು. ಇಲ್ಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಅಲ್ಲಿ ಮೈಯೆಲ್ಲ ಕಣ್ಣಾಗಿರ್ತಾರೋ ಅವರು. ಬಹಳ ಸಮರ್ಥರಾಗಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಅವರ ಪ್ರತಿನಿಧಿಗಳಾಗಿ ನಮ್ಮ ನಾರಾಯಣಾಚಾರ್ಯರು ವಿದ್ವದ್ವೃಂದ ಎಲ್ಲ ಇಲ್ಲಿ ಸಹಕಾರ ಕೊಡ್ತಾರೆ. ಪಾಂಡುರಂಗಿಯವರಿಗೆ ನಮ್ಮ ಪ್ರತಿಷ್ಠಾನದಿಂದ ಗೌರವ ಸಮರ್ಪಣೆ. ಹಾಕೊಳ್ಳಿ. ವೀರನಾರಾಯಣಾಚಾರ್ಯರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ, ಜಗನ್ನಾಥ ದೇವರಿಗೆ ಸಂತೃಪ್ತಿ ಆಗಿದೆ. ವ್ಯಾಸಬಂಧು ಪ್ರತಿಷ್ಠಾನದ ವತಿಯಿಂದ ಮತ್ತು ಕೃಷ್ಣನ ಪ್ರಸಾದವನ್ನ ಸಮರ್ಪಣೆ ಮಾಡ್ತಾರೆ.